May God's name be glorified. ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಆಗಲಿ. We've been studying from the book of 1 Timothy, epistle of 1 Timothy. ನಾವು 1 ತಿಮೋಥೆಯನಿಗೆ ಬರೆದ ಪತ್ರಿಕೆಯನ್ನ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. It is a letter written by Apostle Paul to a person, but it is applicable to all believers in the church. ಇದು ಅಪೊಸ್ತಲನಾದಂತಹ ಪೌಲನಿಂದ ಒಬ್ಬ ವ್ಯಕ್ತಿಗೆ ವ್ಯಕ್ತಿಗತವಾಗಿ ಬರೆದಂತಹ ಪತ್ರಿಕೆ ಇದಾಗಿದ್ದರೂ ಕೂಡ ಇದು ಎಲ್ಲಾ ವಿಶ್ವಾಸಿಗಳಿಗೂ ಕೂಡ ಸಂಬಂಧಪಟ್ಟಂತಹ ಪತ್ರಿಕೆಯಾಗಿದೆ. The main reason Paul was writing this in chapter 1 for Timothy to correct false teachers and false teaching. ಈ ಒಂದು ಪತ್ರಿಕೆಯನ್ನ ಪೌಲನು ತಿಮೋಥೆಯನಿಗೆ ಬರೆದಂತಹ ಮುಖ್ಯ ಉದ್ದೇಶ ಏನೆಂಬುದಾಗಿ ನಾವು ನೋಡುವಾಗ 1ನೇ ಅಧ್ಯಾಯದಲ್ಲಿ ನೋಡುವ ಹಾಗೆ ಅಲ್ಲಿ ಇದ್ದಂತಹ ಆ ತಪ್ಪಾದಂತಹ ಬೋಧನೆಯನ್ನ ಸುಳ್ಳು ಬೋಧಕರನ್ನ ಎಚ್ಚರಿಸುವುದಕ್ಕಾಗಿ ಸರಿಪಡಿಸುವುದಕ್ಕಾಗಿ ಆತನು ಈ ಪತ್ರಿಕೆಯನ್ನು ಬರೆದನು. In chapter 1, Paul also wrote why Jesus Christ came into this world. ಅದೇ ರೀತಿ 1ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನು ಯಾಕೆ ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ. Paul at this mature age or at this maturity in his spiritual life, he is saying, I am the chiefest of sinners. ಪೌಲನು ತನ್ನ ಈ ಒಂದು ಆತ್ಮೀಕ ಅಭಿವೃದ್ಧಿಯ ಮಟ್ಟವನ್ನು ಆತನು ಮೀರಿದ ಮೇಲೆಯೂ ಕೂಡ ಆತನು ತನ್ನನ್ನು ತಾನು ಪಾಪಿಗಳಲ್ಲಿ ನಾನೇ ಮುಖ್ಯಸ್ಥನೆಂಬುದಾಗಿ ಎಣಿಸಿಕೊಳ್ಳುತ್ತಾನೆ. A true believer should, as he grows, he should be more sensitive to sin. ನಿಜವಾದಂತಹ ವಿಶ್ವಾಸಿಯು ಆತನು ಆತ್ಮೀಕವಾಗಿ ಬೆಳೆಯುವಾಗ ಆತನು ಪಾಪಕ್ಕೆ ಅತ್ಯಂತ ಸೂಕ್ಷ್ಮತೆ ಉಳ್ಳವನಾಗಿರಬೇಕು. When we came to chapter 2, Paul is telling about the gospel need to be preached there, but before that we need to pray for all men. ಪೌಲನು ಆತನು ಸುವಾರ್ತೆಯನ್ನ ಸಾರುವುದರ ಅವಶ್ಯಕತೆಯ ಕುರಿತಾಗಿ ಆತನು ಮಾತನಾಡುತ್ತಾನೆ. ಎಲ್ಲರಿಗೂ ಸುವಾರ್ತೆ ಸಾರಲ್ಪಡಬೇಕೆಂಬುದಾಗಿ ಮಾತನಾಡುತ್ತಾ ಅದಕ್ಕಿಂತ ಮುಖ್ಯವಾಗಿ ನಾವು ರಕ್ಷಿಸಲ್ಪಡುವುದಕ್ಕಾಗಿ ಅನೇಕರಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಆತನು ಹೇಳುತ್ತಾನೆ. He said, first of all, prayer. ಆತನು ಹೇಳುತ್ತಾನೆ ಮೊಟ್ಟ ಮೊದಲನೇದಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ. Prayer should be an important priority in every believer's life. ಪ್ರಾರ್ಥನೆಯು ಅದು ಒಬ್ಬ ವಿಶ್ವಾಸಿಯ ಎಲ್ಲಾ ವಿಶ್ವಾಸಿಗಳ ಜೀವಿತದಲ್ಲಿ ಅದು ಪ್ರಾಮುಖ್ಯವಾದಂತಹ ಸ್ಥಾನವನ್ನು ಪಡೆದದ್ದಾಗಿರಬೇಕು. Often in our midst, it is one of the least attended meetings in assemblies. ಅನೇಕ ಸಂದರ್ಭಗಳಲ್ಲಿ ಬಹಳಷ್ಟು ಬಾರಿ ನಮ್ಮ ಮಧ್ಯದಲ್ಲಿ ಪ್ರಾರ್ಥನಾ ಕೂಟಗಳು ಅದು ಅತ್ಯಂತ ಕಡಿಮೆ ಜನರು ಹಾಜರಾಗುವಂತಹ ಕೂಟಗಳಾಗಿವೆ. Pray for all men. ಎಲ್ಲಾ ಮನುಷ್ಯರಿಗಾಗಿ ಪ್ರಾರ್ಥನೆ ಮಾಡಿರಿ. In verse 3 and 4 we saw that God's desire is that all men should be saved and come to knowledge of the truth. 3 ಮತ್ತು 4ನೇ ವಚನದಲ್ಲಿ ನಾವು ನೋಡಿದೆವು. 2ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ದೇವರ ಉದ್ದೇಶ, ದೇವರ ಚಿತ್ತ ಏನೆಂದರೆ ಎಲ್ಲಾ ಮನುಷ್ಯರು ಆತನ ಸತ್ಯತೆಯ ಜ್ಞಾನವನ್ನು ಅರಿತವರಾಗಿ ರಕ್ಷಣೆಯನ್ನು ಹೊಂದಬೇಕೆಂಬುದೇ ದೇವರ ಮುಖ್ಯ ಉದ್ದೇಶವಾಗಿದೆ. Then we saw that there is one God and one mediator between God and man. ನಾವು ನೋಡುವಾಗ ಅಲ್ಲಿ ಮನುಷ್ಯರಿಗೂ ಮತ್ತು ದೇವರು ಒಬ್ಬನೇ ಇದ್ದಾನೆ ಮತ್ತು ಮನುಷ್ಯರಿಗೂ ದೇವರಿಗೂ ಇರುವಂತಹ ಮಧ್ಯಸ್ಥನು ಆತನೂ ಕೂಡ ಒಬ್ಬನೇ, ಅದು ಕರ್ತನಾದ ಯೇಸು ಕ್ರಿಸ್ತನು ಎಂದು ನಾವು ನೋಡಿದೆವು. The point that God is one, that message was mainly given to the Jewish people. ದೇವರು ಒಬ್ಬನೇ ಆಗಿದ್ದಾನೆ ಅಥವಾ ಏಕ ದೇವರಿದ್ದಾನೆ ಎಂಬಂತಹ ಈ ಒಂದು ಸಂದೇಶವನ್ನ ಪೌಲನು ಕೊಟ್ಟಿರುವಂತದ್ದು ಯಹೂದ್ಯರಿಗೆ ಪ್ರಾಮುಖ್ಯವಾಗಿ ಕೊಟ್ಟಿರುವಂತದ್ದಾಗಿದೆ. Not Paul, but in the Old Testament. ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಅಲ್ಲಿ ಏಕ ದೇವರು ಎಂಬಂತ ಸತ್ಯಾಂಶವು ಕೊಡಲ್ಪಟ್ಟಿರುವುದು ಅದು ಯಹೂದ್ಯರಿಗಾಗಿ ಆಗಿದೆ. Because around the Jews there were pagans who were believing in multiple gods. ಯಾಕಂದರೆ ಯಹೂದ್ಯರ ಸುತ್ತಲೂ ಇದ್ದಂತಹ ಅನ್ಯ ಜನರು ಅವರು ಅನೇಕ ದೇವರುಗಳನ್ನ ಅನೇಕ ಲೌಕಿಕ ದೇವರುಗಳನ್ನ ನಂಬುವವರಾಗಿದ್ದರು.
oneness. Uncle, would you please repeat it, Uncle? The emphasis in the Old Testament is the one. You're ಹಳೆಯ not ಒಡಂಬ- able to hear? Yeah, Uncle, there is a network problem on your side, Uncle. Now it's clear, Uncle, I could hear. ಹಳೆಯ ಒಡಂಬಡಿಕೆಯಲ್ಲಿ ಕೊಡಲ್ಪಟ್ಟಿರುವಂತಹ ಪ್ರಾಮುಖ್ಯವಾದಂತಹ ಸಂದೇಶ ಏನು ಎಂಬುದಾಗಿ ನಾವು ನೋಡುವಾಗ ಅದು ಏಕ ದೇವರಿದ್ದಾನೆ ಅಥವಾ ದೇವರು ಒಬ್ಬನೇ ಎಂಬಂತಹ ಪ್ರಾಮುಖ್ಯ ಸಂದೇಶವನ್ನು ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ. Even then we can see the plurality in that single God, one God in the Testament from the Uncle, there was a network problem, Uncle. Would you please repeat it, Uncle, again? let me see what. Yeah, one second. Switch the network to another. Can you hear now? Yes, Uncle, we can hear you. Okay. Even though the emphasis in the Old Testament is the oneness of God, from the very creation itself, the plurality in that one God is seen in the Old Testament. ಹಳೆಯ ಒಡಂಬಡಿಕೆಯಲ್ಲಿ ದೇವರು ಒಬ್ಬನೇ ಇದ್ದಾನೆ ಅಥವಾ ಏಕ ದೇವರು ಎಂಬಂತ ಸತ್ಯಾಂಶವು ಅಲ್ಲಿ ಹೇಳಲ್ಪಟ್ಟಿದ್ದರೂ ಕೂಡ ದೇವರ ಬಹುತ್ವದ ಕುರಿತಾಗಿಯೂ ಕೂಡ ಹಳೆಯ ಒಡಂಬಡಿಕೆಯಲ್ಲಿ ಆತನ ಸೃಷ್ಟಿ ಕಾರ್ಯದಲ್ಲಿ ಪ್ರಾಮುಖ್ಯವಾಗಿ ನಾವು ನೋಡುತ್ತೇವೆ. In the book of Isaiah, we read about the Lord, me, the Spirit. We see the Trinity in a seed form in the book of Isaiah. ನಾವು ಏಷಾಯನ ಗ್ರಂಥದಲ್ಲಿ ನಾವು ನೋಡುವಾಗ ಅಲ್ಲಿ ನಾನು ಮತ್ತು ದೇವರು ಮತ್ತು ಆತ್ಮನಾದಂಥ ದೇವರು ಈ ರೀತಿ ಮೂರು ತ್ರಯೇಕ ದೇವರ ಕುರಿತಾಗಿ ಮಾತನಾಡುವಂತಹ ಆ ಒಂದು ಬೀಜ ಪದವನ್ನು ನಾವು ಅಲ್ಲಿ ನೋಡುತ್ತೇವೆ. But the mediator God, the Lord Jesus Christ, that is the truth given to the church in the New Testament. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಸಭೆಗೆ ಕೊಡಲ್ಪಟ್ಟಿರುವಂತಹ ಸತ್ಯತೆ ಏನು ಅಂದರೆ ಅದು ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನಾದಂತಹ ಒಬ್ಬನೇ ದೇವರು ಯಾರು ಅಂದರೆ ಅದು ಕರ್ತನಾಂತ ಯೇಸು ಕ್ರಿಸ್ತನು ಎಂಬುದಾಗಿ ನಾವು ನೋಡುತ್ತೇವೆ. Okay, so then verse 7, Paul says, I am appointed a preacher and a teacher to the Gentiles in faith and truth. ನಾವು 2ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಾಗ ನಾನು ಸಾರುವವನಾಗಿಯೂ ಅಪೋಸ್ತಲನಾಗಿಯೂ ನಂಬಿಕೆಯಿಂದ ಅನ್ಯ ಜನರಿಗೆ ಬೋಧಿಸುವವನಾಗಿ ನೇಮಿಸಲ್ಪಟ್ಟೆನು ಎಂಬುದಾಗಿ ಹೇಳುತ್ತಾನೆ. God desires everyone to come to salvation. ದೇವರು ಎಲ್ಲಾ ಮನುಷ್ಯರು ರಕ್ಷಣೆಯ ಮಾರ್ಗಕ್ಕೆ ಬರಬೇಕೆಂಬುದಾಗಿ ಆತನು ಬಯಸುತ್ತಾನೆ. We have to do it in 3 ways. ಅದನ್ನ ಮಾಡಬೇಕಾದರೆ ನಾವು ಎಲ್ಲಾ ಮನುಷ್ಯನ ರಕ್ಷಣೆಗೆ ತರುವಂತಹ ಮಾರ್ಗ ಅದು 3 ಮಾರ್ಗಗಳಿವೆ. 1, you pray for their salvation. ಮೊದಲನೇದಾಗಿ ನೀವು ಅವರ ರಕ್ಷಣೆಗಾಗಿ ಪ್ರಾರ್ಥನೆ ಮಾಡಬೇಕು. Secondly, you share the gospel. ಎರಡನೇದಾಗಿ ನೀವು ಸುವಾರ್ತೆಯನ್ನು ಅವರೊಟ್ಟಿಗೆ ಹಂಚಿಕೊಳ್ಳಬೇಕು. And thirdly, from today we will look at verse 8 to 15, you live the gospel. ಈಗ ನಾವು ನೋಡುವಾಗ ಈ ದಿನ 3ನೆಯ ಆ ಒಂದು ಅನ್ಯ ಜನರನ್ನ ದೇವರ ಕಡೆಗೆ ನಡೆಸುವಂತಹ ಮಾರ್ಗ ನಾವೇ ನಮ್ಮ ಜೀವಿತವನ್ನ ದೇವರಿಗೆ ಮಹಿಮೆಯಾಗಿ ಮನುಷ್ಯರಿಗೆ ಕರ್ತನ ಕಡೆಗೆ ನಡೆಸುವಂತ ಜೀವಿತವನ್ನು ಜೀವಿಸಬೇಕು ಎಂಬುದಾಗಿ 8ನೇ ಅಧ್ಯಾಯದಿಂದ 8ನೇ ವಚನದಿಂದ 15ನೇ ವಚನದವರೆಗೆ ನಾವು ನೋಡುತ್ತೇವೆ. So we are entering into a passage that talks about the conduct of men and women in the church. ನಾವು ಈಗ ಪ್ರವೇಶಿಸುತ್ತಿರುವಂತ ವಾಕ್ಯ ಭಾಗ ಪೌಲನು ಸಭೆಯಲ್ಲಿರುವಂತಹ ಪುರುಷ ಮತ್ತು ಸ್ತ್ರೀಯರಿಗೆ ಸಭೆಯಲ್ಲಿ ತಾವು ನಡೆದುಕೊಳ್ಳಬೇಕಾದಂತಹ ರೀತಿಯನ್ನು ಕುರಿತಾಗಿ ಬೋಧಿಸುವಂತ ವಾಕ್ಯ ಭಾಗವನ್ನು ಈಗ ನಾವು ನೋಡುತ್ತೇವೆ.
Let's read verse 8 to 15. ನಾವು 8ರಿಂದ 15ನೇ ವಚನದವರೆಗೆ ಓದಿಕೊಳ್ಳೋಣ. ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿಯೇ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಭವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವಭಕ್ತೆಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. ಸ್ತ್ರೀಯರು ಮೌನವಾಗಿದ್ದು ಪೂರ್ಣ ವಿಧೇಯರಾಗಿ ಉಪದೇಶವನ್ನು ಕೇಳಬೇಕು. ಉಪದೇಶ ಮಾಡುವುದಕ್ಕಾಗಲಿ ಪುರುಷರ ಮೇಲೆ ಅಧಿಕಾರ ನಡೆಸುವುದಕ್ಕಾಗಲಿ ಸ್ತ್ರೀಯರಿಗೆ ನಾನು ಅಪ್ಪಣೆ ಕೊಡುವುದಿಲ್ಲ. ಅವರು ಮೌನವಾಗಿರಬೇಕು. ಮೊದಲು ನಿರ್ಮಿತನಾದವನು ಆದಾಮನಲ್ಲವೇ? ಆಮೇಲೆ ಹವಳು. ಇದಲ್ಲದೆ ಆದಾಮನು ವಂಚನೆಗೆ ಒಳಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಒಳಬಿದ್ದು ಅಪರಾಧಿಯಾದಳು. ಆದರೂ ಸ್ತ್ರೀಯರು ಮಾನಸ್ಥೆಯರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುವರು. May the Lord add his blessing to the passage we read. ನಾವು ಈಗ ಓದಿದಂತ ವಾಕ್ಯ ಭಾಗಕ್ಕೆ ದೇವರು ತನ್ನ ಆಶೀರ್ವಾದವನ್ನ ಕೂಡಿಸಲಿ. In many churches, this is a controversial passage. ಅನೇಕ ಸಭೆಗಳಲ್ಲಿ ಈ ಒಂದು ವಾಕ್ಯ ಭಾಗ ಅದು ಅತ್ಯಂತ ವಿವಾದಕ್ಕೆ ಎಡೆ ಮಾಡಿಕೊಟ್ಟಂತ ವಾಕ್ಯ ಭಾಗವಾಗಿದೆ. Paul first of all says men should pray with holy hands. ಮೊದಲನೇದಾಗಿ ಪೌಲನು ಪುರುಷರು ಎಲ್ಲಾ ಸ್ಥಳಗಳಲ್ಲಿಯೂ ಪರಿಶುದ್ಧ ಕೈಗಳನ್ನ ಎತ್ತಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಆತನು ಹೇಳುತ್ತಾನೆ. That lifting holy hands doesn't just mean the posture of your hand. ಪರಿಶುದ್ಧ ಕೈಗಳನ್ನ ಎತ್ತುವುದು ಎಂಬುದಾಗಿ ಹೇಳುವಾಗ ಕೇವಲ ನಿಮ್ಮ ಕೈಗಳನ್ನ ಭೌತಿಕವಾಗಿ ಅಥವಾ ಶಾರೀರಿಕವಾಗಿ ಎತ್ತುವಂಥದ್ದು ಮಾತ್ರವಲ್ಲ. It means holy life. ಅದರ ಅರ್ಥ ಪರಿಶುದ್ಧ ಜೀವಿತ. But in the Bible, many times we see in the Old Testament men raising their hands and praying to God. ಆದರೆ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯ ಅನೇಕ ವಾಕ್ಯ ಭಾಗಗಳಲ್ಲಿ ನಾವು ನೋಡುವಾಗ ಪುರುಷರು ಕೈಗಳನ್ನು ಎತ್ತಿ ದೇವರಿಗೆ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. In 1 Kings 8:22, 1 ಅರಸು 8ನೇ ಅಧ್ಯಾಯ 22ನೇ ವಚನದಲ್ಲಿ, and 2 Chronicles chapter 6 verse 13, ಮತ್ತು 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 13ನೇ ವಚನದಲ್ಲಿ, Solomon, when he was dedicating the temple, he made a prayer. He lifted his hand and prayed to heaven. ಸೊಲೊಮೋನನು ಆತನು ದೇವಾಲಯವನ್ನು ಪ್ರತಿಷ್ಠಿಸುವಾಗ ಆತನು ತನ್ನ ಕೈಗಳನ್ನ ಎತ್ತಿ ಪರಲೋಕದ ಕಡೆಗೆ ಕೈಗಳನ್ನ ಎತ್ತಿ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. In Ezra chapter 9 verse 5, when Ezra stood before the people, he lifted his hands to heaven and he prayed. ಜನಗಳ ಮುಂದೆ ಆತನು ನಿಂತುಕೊಂಡು 9ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡುವಾಗ ಆತನು ಪರಲೋಕದ ಕಡೆಗೆ ಕೈಗಳನ್ನು ಎತ್ತಿ ಜನರ ಮುಂದೆ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ. David in Psalm 28 verse 2, David in Psalm 28 verse 2, ಕೀರ್ತನೆ 28ನೇ ಅಧ್ಯಾಯ 2ನೇ ವಚನದಲ್ಲಿ ದಾವೀದನು, in Psalm 141 verse 2, ಕೀರ್ತನೆ 141 2ನೇ ವಚನದಲ್ಲಿ, he speaks about lifting his hands to God. ಆತನು ತನ್ನ ಕೈಗಳನ್ನ ದೇವರ ಕಡೆಗೆ ಎತ್ತಿ ಪ್ರಾರ್ಥಿಸುವುದರ ಕುರಿತಾಗಿ ಮಾತಾಡುತ್ತಾನೆ. Jeremiah in Lamentation, Pralapagalu, chapter 2 verse 90, talks about when you lift your hands and pray. ಯೆರೆಮೀಯನು ಆತನು ಪ್ರಲಾಪಗಳ ಪುಸ್ತಕದಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಪುರುಷರೇ ನೀವು ಕೈಗಳನ್ನ ಎತ್ತಿ ಪರಲೋಕದ ಕಡೆಗೆ ಪ್ರಾರ್ಥನೆ ಮಾಡಿರಿ ಎಂದು ಹೇಳುತ್ತಾನೆ. Today in the charismatic movement, men and women, especially in music concerts,
they all dance and lift their hands and wave like this. That's become very common today. Many a times the women don't even cover their head. They have all the style and fashion. It's become a mockery to God. ನಾವು ಈ ದಿನಗಳಲ್ಲಿ ಆಕರ್ಷಕ ಸುವಾರ್ತೆಯ ಸಭೆಗಳಲ್ಲಿ ಅಥವಾ ಕೂಟಗಳನ್ನ ನಾವು ನೋಡುವಾಗ ಅವರು ಜನರನ್ನ ಆಕರ್ಷಿಸುವುದಕ್ಕಾಗಿ ಮಾಡುವಂತಹ ಕೂಟಗಳಲ್ಲಿ ಅಲ್ಲಿ ಒಂದು ವೇದಿಕೆಯ ಮೇಲೆ ಇರುವಂತವರು ತಮ್ಮ ಕೈಗಳನ್ನ ಎತ್ತಿ ದೇವರನ್ನು ಆರಾಧಿಸುತ್ತೇವೆ ಎಂಬುದಾಗಿ ನೃತ್ಯ ಮಾಡುವುದನ್ನು ನಾವು ನೋಡುತ್ತೇವೆ. ಅನೇಕ ಸಂದರ್ಭಗಳಲ್ಲಿ ಹೆಂಗಸರು ತಮ್ಮ ಕೂದಲನ್ನು ಕೂಡ ಅವರು ಮುಚ್ಚಿರುವುದಿಲ್ಲ. And without any holiness in life, they think that if they raise and do like this, that is worship. ಅವರು ತಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಇಲ್ಲದೆ ಹೋದರೂ ತಮ್ಮ ಕೈಗಳನ್ನ ಎತ್ತಿ ಈ ರೀತಿ ಮಾಡುವಾಗ ನಾನು ದೇವರನ್ನ ಆರಾಧಿಸುತ್ತಾ ಇದ್ದೇನೆ ಎಂಬುದಾಗಿ ಅವರು ನೆನೆಸುತ್ತಾರೆ. If you go to Christian bookshops, you will see the video of music, the concert playing, and many a times it is against the word of God, but they all lift their hands in a concert. ನೀವು ಯಾವುದಾದರೂ ಕ್ರೈಸ್ತ ಪುಸ್ತಕ ಮಳಿಗೆಗೆ ಹೋಗುವಾಗ ಅಲ್ಲಿ ಒಂದು ವಿಡಿಯೋವನ್ನು ಹಾಕಿರುತ್ತಾರೆ. ಅಲ್ಲಿ ದೇವರನ್ನ ಆರಾಧಿಸುತ್ತೇವೆ ಎಂಬುದಾಗಿ ಹೇಳಿ ಪುರುಷರು ಸ್ತ್ರೀಯರು ಎಲ್ಲರೂ ತಮ್ಮ ಕೈಗಳನ್ನ ಎತ್ತಿ ನೃತ್ಯ ಮಾಡುತ್ತಾ ದೇವರನ್ನ ಸ್ತುತಿಸುತ್ತಾ ಇರುವುದನ್ನು ನಾವು ನೋಡುತ್ತೇವೆ. ಅದು ದೇವರ ವಾಕ್ಯಕ್ಕೆ ವಿರೋಧವಾಗಿದೆ. Here men are to lift hand means men are to have a holy life, and then it also talks about sound relationship. ಇಲ್ಲಿ ಪುರುಷರು ತಮ್ಮ ಕೈಗಳನ್ನ ಎತ್ತಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಹೇಳುವಾಗ ಪುರುಷರು ಅವರು ದೇವರೊಟ್ಟಿಗೆ ಒಂದು ಉತ್ತಮವಾದಂತಹ ಆತ್ಮೀಕ ಸಂಬಂಧವನ್ನ ಉಳ್ಳವರಾಗಿರಬೇಕು ಎಂಬುದಾಗಿಯೂ ಕೂಡ ಅದರ ಅರ್ಥವಾಗಿದೆ. It also says without anger or quarreling, verse 8. 8ನೇ ವಚನದಲ್ಲಿ ಅವರು ಎಲ್ಲಾ ಸ್ಥಳಗಳಲ್ಲಿ ಕೋಪವೂ ವಾಗ್ವಾದವೂ ಇಲ್ಲದವರಾಗಿ ಎಂಬುದಾಗಿ ನಾವು ನೋಡುತ್ತೇವೆ. Broken human relationship will affect our prayer life. ಮುರಿದಂತಹ ಮಾನುಷಿಕ ಸಂಬಂಧಗಳು ಅವು ನಮ್ಮ ಪ್ರಾರ್ಥನೆಯ ಜೀವಿತವನ್ನ ಹದಗೆಡಿಸುವಂತವಾಗಿವೆ. 1 Peter 3:7 says, if the husband and wife don't have a right relationship, the husband's prayer will be hindered. 1 ಪೇತ್ರ 3ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಗಂಡ ಮತ್ತು ಹೆಂಡತಿ ಅವರು ಸರಿಯಾದಂತ ಸಂಬಂಧವನ್ನ ಅವರು ಹೊಂದಿಲ್ಲದೆ ಹೋದರೆ ಗಂಡನು ಮಾಡುವಂತಹ ಪ್ರಾರ್ಥನೆಯನ್ನ ದೇವರು ಕೇಳುವುದಿಲ್ಲ ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. In Matthew 5 verse 22 to 24 also talks about when we bring an offering, if our relationships are not right, go and settle it, then come and give your offering. ನಾವು ಮತ್ತಾಯ 5ನೇ ಅಧ್ಯಾಯ 22 ಮತ್ತು 22ರಿಂದ 24ನೇ ವಚನಗಳನ್ನು ನಾವು ಓದುವಾಗ ಅಲ್ಲಿ ಯೇಸು ಸ್ವಾಮಿ ಹೇಳುವಂತ ಮಾತು, ನಿನ್ನ ಸಹೋದರನೊಟ್ಟಿಗೆ ನಿನ್ನ ಸಂಬಂಧವು ಸರಿಯಾಗಿಲ್ಲದೆ ಹೋದರೆ ನಿನ್ನ ಕಾಣಿಕೆಯನ್ನ ದೇವರ ಯಜ್ಞವೇದಿಯ ಬಳಿಯಲ್ಲೇ ಬಿಟ್ಟು ಹೋಗಿ ನೀನು ಆತನೊಟ್ಟಿಗೆ ಸಂಧಾನವಾಗು ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. So praying hands should be holy hands. Praying person should have a right relationship with one another. ಪ್ರಾರ್ಥಿಸುವಂತಹ ಕೈಗಳು ಅದು ಪರಿಶುದ್ಧವಾದಂತಹ ಕೈಗಳಾಗಿರಬೇಕು. ಪ್ರಾರ್ಥಿಸುವಂತಹ ವ್ಯಕ್ತಿ ಆತನು ಮತ್ತೊಬ್ಬ ವ್ಯಕ್ತಿಯೊಟ್ಟಿಗೆ ಸರಿಯಾದಂತಹ ಸಂಬಂಧವನ್ನು ಹೊಂದಿದವನಾಗಿರಬೇಕು. Holiness, self-word. Personally, I should be holy. ಪರಿಶುದ್ಧತೆ ಎಂಬುದಾಗಿ ಹೇಳುವಾಗ ಅದು ಸ್ವಂತವಾಗಿ ಅನ್ವಯಿಸಿಕೊಳ್ಳುವಂತಹ ಮಾತಾಗಿದೆ. ನಾನು ವೈಯಕ್ತಿಕವಾಗಿ ಪರಿಶುದ್ಧನಾಗಿರಬೇಕು. Love and peace should be towards others. ಪ್ರೀತಿ ಮತ್ತು ಶಾಂತಿ ಅದು ಇತರರ ಕುರಿತಾಗಿ ನಮಗೆ ಪ್ರೀತಿ ಮತ್ತು ಶಾಂತಿ ಇರುವುದಾಗಿರಬೇಕು. Faith is towards God. ನಂಬಿಕೆ ಅದು ದೇವರ ಕಡೆಗೆ ಇರುವಂತದಾಗಿರಬೇಕು. So first of all, Paul talks about men, Purusharu. Then in verse 9, he goes on to sisters or women. ಮೊದಲನೇದಾಗಿ ಪೌಲನು 8ನೇ ವಚನದಲ್ಲಿ ಪುರುಷರಿಗೆ ಮಾತನಾಡುತ್ತಾ 9ನೇ ವಚನದಲ್ಲಿ ಬರುವಾಗ ಸ್ತ್ರೀಯರ ಕುರಿತಾಗಿ ಮಾತನಾಡುತ್ತಾನೆ. Let's read verse 9 and 10 once more.
ನಾವು ಮತ್ತೊಮ್ಮೆ 9 ಮತ್ತು 10ನೇ ವಚನವನ್ನು ನಾವು ಓದಿಕೊಳ್ಳೋಣ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9, 10ನೇ ವಚನ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ಡಂಭವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಡುಪನ್ನುಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ದೇವ ಭಕ್ತಿಯರೆನಿಸಿಕೊಳ್ಳುವ ಸ್ತ್ರೀಯರಿಗೆ ಯುಕ್ತವಾಗಿರುವ ಪ್ರಕಾರ ಸತ್ಕ್ರಿಯೆಗಳಿಂದಲೇ ಅಲಂಕರಿಸಿಕೊಳ್ಳಬೇಕು. Paul talks about what a sister should adorn herself with. ಪೌಲನು ಆತನು ಮಾತನಾಡುವಾಗ ಒಬ್ಬ ಸಹೋದರಿ ತನ್ನನ್ನು ಯಾವುದರಿಂದ ಅಲಂಕರಿಸಿಕೊಳ್ಳಬೇಕು ಎಂಬುದಾಗಿ ಆತನು ಮಾತನಾಡುತ್ತಾನೆ. I know what I am saying may not be liked by every sister. ನನಗೆ ಗೊತ್ತು, ನಾನು ಮಾತನಾಡುತ್ತಿರುವಂತಹ ವಿಷಯ ಇದು ಎಲ್ಲಾ ಸಹೋದರಿಯರಿಗೂ ಬಹುಶಃ ಇಷ್ಟವಾಗುವುದಿಲ್ಲ. And if you have adornment on your body, you can sit quietly and calmly. I am not telling you to remove it. ನೀವು ಯಾರಾದರೂ ನಿಮ್ಮ ದೇಹದ ಮೇಲೆ ಒಡವೆಗಳನ್ನ ಹಾಕಿಕೊಂಡಿರುವುದಾದರೆ, ನಿಮ್ಮನ್ನು ಅಲಂಕರಿಸಿಕೊಂಡಿರುವುದಾದರೆ ಅದನ್ನ ಬಿಚ್ಚಿಟ್ಟು ಈಗ ನನ್ನ ವಾಕ್ಯವನ್ನ ಕೇಳಿ ಎಂಬುದಾಗಿ ನಾನು ಹೇಳುತ್ತಿಲ್ಲ. ಬದಲಾಗಿ ದಯಮಾಡಿ ಶಾಂತಿಯಿಂದ ಕೂತು ನನ್ನ ವಾಕ್ಯವನ್ನ ಕೇಳಿರಿ. The word of God emphasizes internal rather than external. ದೇವರ ವಾಕ್ಯವು ಅದು ಆಂತರಿಕ ವಿಷಯದ ಕುರಿತಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತದೆ, ಬದಲಾಗಿ ಬಾಹ್ಯ ಸೌಂದರ್ಯದ ಕುರಿತಾಗಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವುದಿಲ್ಲ. It talks about the dress of a woman, especially it should be modest dress, ಮರ್ಯಾದೆಗೆ ತಕ್ಕ modest dressing. ಇದು ಮುಖ್ಯವಾಗಿ ದೇವರ ವಾಕ್ಯ ಸ್ತ್ರೀಯರ ಉಡುಪಿನ ವಿಷಯದಲ್ಲಿ ಅದು ಮಾತನಾಡುವಂತದ್ದಾಗಿರುತ್ತದೆ. ಅವರ ಉಡುಪು ಹೇಗಿರಬೇಕೆಂದರೆ ಮರ್ಯಾದೆಗೆ ತಕ್ಕ ಉಡುಪನ್ನ ಉಟ್ಟುಕೊಳ್ಳಬೇಕು ಎಂಬುದಾಗಿ ಅಲ್ಲಿ ಹೇಳುವಂತದ್ದಾಗಿದೆ. They should put dress in such a way that it covers what need to be covered in our anatomy. ಅದು ದೇವರ ವಾಕ್ಯವು ಈ ರೀತಿ ಹೇಳುವಂತದ್ದಾಗಿರುತ್ತದೆ. ನಮ್ಮ ಶಾರೀರಿಕವಾದಂತಹ ರಚನೆಯಲ್ಲಿ ನಾವು ಮಾನ ಕೊಡಬೇಕಾದಂತಹ ಅಂಗಗಳನ್ನ ಮುಚ್ಚಿಕೊಳ್ಳಬೇಕು ಎಂಬುದಾಗಿ ಕೂಡ ಮರ್ಯಾದೆಗೆ ತಕ್ಕ ಉಡುಪು ಎಂಬಂತದ್ದು ಅರ್ಥವನ್ನು ಕೊಡುತ್ತದೆ. When we come to pray, we are asking pardon for sin and we are pleading before God not to show our flesh. ನಾವು ಪ್ರಾರ್ಥನೆಗೆ ಕೂಡಿ ಬರುವಾಗ ನಾವು ಪ್ರಾರ್ಥಿಸುವಂಥದ್ದು ಏನಾಗಿದೆ ಅಂದರೆ ನಮ್ಮ ಪಾಪಗಳನ್ನ ಮುಚ್ಚಿ ನಮ್ಮ ಒಂದು ಕೊರತೆಯನ್ನ ತೋರಿಸಬೇಡ ಸ್ವಾಮಿ, ತನಿಖೆ ಮಾಡಿಕೊಳ್ಳಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ಬರುವಂತವರಾಗಿದ್ದೇವೆ. So modest dress means ಉಚಿತವಾದದ್ದು, ಯುಕ್ತಿದೆ ಅಲ್ಲ, ಯುಕ್ತಿಗೆ ಇಟ್ ಇಸ್ modest means ಉಚಿತವಾದದ್ದು. ಮಾಡೆಸ್ಟ್ ಅಥವಾ ಮರ್ಯಾದೆಗೆ ತಕ್ಕ ಉಡುಪು ಎಂಬುದಾಗಿ ಹೇಳುವಾಗ ಅದು ಎಲ್ಲರೂ ಮೆಚ್ಚಿಕೊಳ್ಳುವಂಥದ್ದು ಮತ್ತು ಅದು ಉಚಿತವಾದಂಥದ್ದು. In the very beginning, when man sinned, nakedness was exposed, and God is a God who covers all through the Bible. ನಾವು ಮನುಷ್ಯನನ್ನು ನೋಡುವಾಗ ಆದಿಯಲ್ಲಿ ಆತನು ಪಾಪ ಮಾಡುವಾಗ ಆತನು ಬೆತ್ತಲೆಯಾಗಿದ್ದು ತನ್ನ ಬೆತ್ತಲೆಯನ್ನು ಮುಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟನು. ಅದೇ ರೀತಿ ದೇವರು ಆದಿಯಿಂದಲೂ ನಾವು ನೋಡುವಾಗ ಕೆಟ್ಟದ್ದನ್ನ ಮತ್ತು ಪಾಪವನ್ನ ಮುಚ್ಚುವಂತ ದೇವರು ನಮ್ಮ ದೇವರಾಗಿದ್ದಾನೆ. So it talks about braided modest dress, braided hair, gold, pearls or expensive clothes. ಇಲ್ಲಿ ಅದು ಹೇಳುವಾಗ ನಾವು 10ನೇ ವಚನದಲ್ಲಿ ಮರ್ಯಾದೆಗೆ ತಕ್ಕನ ಉಡುಪನ್ನ ಉಟ್ಟುಕೊಳ್ಳಬೇಕು, ಅವರು ಜಡೆ, ಚಿನ್ನ, ಮುತ್ತು, ಬೆಲೆಯುಳ್ಳ ವಸ್ತ್ರ ಮುಂತಾದವುಗಳಿಂದ ತಮ್ಮನ್ನು ಅಲಂಕರಿಸಿಕೊಳ್ಳದೆ ಎಂದು ಅದು ಹೇಳುತ್ತದೆ. In other words, our values should not be misplaced. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ನಮ್ಮ ಮೌಲ್ಯಗಳು ಅದು ತಪ್ಪಾದ ಸ್ಥಳದಲ್ಲಿ ಇರಿಸಿರುವಂತಹ ಮೌಲ್ಯಗಳಾಗಿರಬಾರದು. Not only Paul, Apostle Peter also preached about in 1 Peter chapter 3 verse 3 and 4. Can you read that, brother? ಪೌಲನು ಮಾತ್ರ ಅಲ್ಲ, ಪೇತ್ರನು ಕೂಡ 1 ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 3 ಮತ್ತು 4ನೇ ವಚನದಲ್ಲಿ ಪೇತ್ರನು ಕೂಡ ಸ್ತ್ರೀಯರ ಉಡುಪಿನ ವಿಷಯದಲ್ಲಿ ಆತನು ಮಾತನಾಡುತ್ತಾನೆ.
ನಾವು ಓದಿಕೊಳ್ಳೋಣ. 1 ಪೇತ್ರ 3ನೇ ಅಧ್ಯಾಯ 3 ಮತ್ತು 4ನೇ ವಚನ. ನೀವು ನಿರ್ಮಲರಾಗಿಯೂ ಭಯಭರಿತರಾಗಿಯೂ ನಡೆದುಕೊಳ್ಳುವುದನ್ನು ಅವರು ನೋಡಿ ವಾಕ್ಯೋಪದೇಶವಿಲ್ಲದೆ ತಮ್ಮ ಹೆಂಡತಿಯರಾದ ನಿಮ್ಮ ನಡತೆಯಿಂದಲೇ ಸನ್ಮಾರ್ಗಕ್ಕೆ ಬಂದಾರು. ಜಡೆ ಹೆಣೆದುಕೊಳ್ಳುವುದು, ಚಿನ್ನದ ಒಡವೆಗಳನ್ನು ಇಟ್ಟುಕೊಳ್ಳುವುದು, ವಸ್ತ್ರಗಳನ್ನು ಧರಿಸಿಕೊಳ್ಳುವುದು, ಈ ಮೊದಲಾದ ಹೊರಗಣ ಶೃಂಗಾರವೇ ನಿಮ್ಮ ಅಲಂಕಾರವಾಗಿರಬಾರದು. Here it is ಆಗಿರಬಾರದು. That's a command. ಇಲ್ಲಿ ಪೇತ್ರನು ಹೇಳುವಾಗ ಆಗಿರಬಾರದು ಎಂಬುದಾಗಿ ಹೇಳುತ್ತಾನೆ. ಅದು ಒಂದು ಆಜ್ಞೆ ಆಗಿದೆ. So we see that Paul and Peter teaches the early church about a simple life of humility and internal character of a woman. ಆದ್ದರಿಂದ ಆದಿ ಸಭೆಗೆ ಪೌಲ ಮತ್ತು ಪೇತ್ರರು ಕೊಟ್ಟಿರುವಂತ ಉಪದೇಶ ಏನೆಂದರೆ, ನಮ್ಮ ಜೀವಿತ, ಸ್ತ್ರೀಯರ ಜೀವಿತ ಅದು ಒಂದು ಸರಳವಾದಂತ ಜೀವಿತವಾಗಿರಬೇಕು. ಅದು ಬಾಹ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟಂತ ಜೀವಿತವಾಗಿರಬೇಕು. In the Ephesian church, these styles were associated with the temple prostitutes. ನಾವು ಎಫೆಸ ಸಭೆಯ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ಈ ಒಂದು ಎಲ್ಲ ಅಲಂಕಾರಗಳನ್ನ ಯಾರು ಮಾಡಿಕೊಳ್ಳುತ್ತಾ ಇದ್ದರು ಎಂಬುದಾಗಿ ನಾವು ನೋಡುವಾಗ, ದೇವಾಲಯದಲ್ಲಿ ಇದ್ದಂತಹ ಆ ಒಂದು It's like the Devadasis. Today it is mostly the temple prostitutes. ದೇವಾಲಯದಲ್ಲಿ ಇದ್ದಂತಹ ಆ ದಾಸಿಯರು ಅವರು ಈ ರೀತಿ ತಮ್ಮನ್ನು ಅಲಂಕರಿಸಿಕೊಳ್ಳುತ್ತಾ ಇದ್ದರು ಎಂಬುದಾಗಿ ಎಫೆಸ ಸಭೆಯಲ್ಲಿ ನಾವು ನೋಡುತ್ತೇವೆ. In India, it is mostly associated with idols and Hinduism. ನಾವು ಭಾರತದಲ್ಲಿ ನಾವು ನೋಡುವಾಗ ಈ ಎಲ್ಲ ಅಲಂಕಾರಗಳು ಅದು ಒಂದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟದ್ದು ಮತ್ತು ವಿಗ್ರಹಗಳ ಒಂದು ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ವಿಷಯವಾಗಿದೆ. Christian sisters should not take pagan practices as their standard of fashion. ಕ್ರೈಸ್ತ ಸಹೋದರಿಯರು ಈ ಒಂದು ಲೌಕಿಕ ಜನರ ಮತ್ತು ಅನ್ಯ ಜನರ ಆಚಾರಗಳನ್ನ ತಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವವರಾಗಿರಬಾರದು. Instead of external beauty according to world standard, Christian women should manifest and display different sets of values. ಈ ಲೌಕಿಕವಾದಂತಹ ಈ ಒಂದು ಮೌಲ್ಯಗಳಿಗೆ ತಕ್ಕ ಹಾಗೆ ಸ್ತ್ರೀಯರು ತಮ್ಮನ್ನ ಅಲಂಕರಿಸಿಕೊಳ್ಳದೆ, ಕ್ರೈಸ್ತ ಸ್ತ್ರೀಯರು ಬದಲಾಗಿ ಕ್ರೈಸ್ತೀಯ ನಡವಳಿಕೆ ಮತ್ತು ಕ್ರೈಸ್ತೀಯ ಮಾನ ಮತ್ತು ಗುಣವನ್ನ ತೋರಿಸುವಂತವರಾಗಿರಬೇಕು. Christian, whether sisters or brothers, must be careful about letting a pagan culture set our fashion. ಕ್ರೈಸ್ತ ಸಹೋದರ ಅಥವಾ ಸಹೋದರಿಯರಾಗಿರಬಹುದು, ಅವರು ತಮ್ಮ ಜೀವನ ಶೈಲಿಯಲ್ಲಿ ಮತ್ತು ತಾವು ತಮ್ಮನ್ನು ಅಲಂಕರಿಸಿಕೊಳ್ಳುವಂತಹ ಆ ಒಂದು ಶೈಲಿಯಲ್ಲಿ ಈ ಲೌಕಿಕವಾದಂತಹ ಮತ್ತು ಅನ್ಯ ಜನರ ಆ ಒಂದು ಶೈಲಿಯನ್ನ ಬಿಂಬಿಸುವವರಾಗಿರಬಾರದು. Now I am going to say something that may surprise you. ನಾನು ಈಗ ಹೇಳುವಂತಹ ಒಂದು ವಿಷಯ ನಿಮ್ಮೆಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡಬಹುದು. When you bless a thali, what do you call it in Kannada, Mangala Sutra, you go to YouTube or you go to Google and search it and find out what is the meaning, why people wear that. ನೀವು ಒಂದು ಮಂಗಳಸೂತ್ರ ಅಥವಾ ಹಿಂದೂ ಧರ್ಮದಲ್ಲಿ ತಾಳಿಯನ್ನ ಹಾಕಿಕೊಳ್ಳುವುದರ ವಿಷಯದಲ್ಲಿ ಯಾಕೆ ಹೆಂಗಸರು ಅದನ್ನ ಹಾಕಿಕೊಳ್ಳುತ್ತಾರೆ ಮತ್ತು ಅದಕ್ಕೆ ಪೂಜಿಸುತ್ತಾರೆ, ನಮಸ್ಕರಿಸುತ್ತಾರೆ ಎಂಬುದಾಗಿ ನೀವು ನೋಡಬೇಕಾದರೆ ಯೂಟ್ಯೂಬ್ಗೆ ಹೋಗಿ ಅದನ್ನ ನೀವು ಹುಡುಕುವಾಗ ಅದರ ವಿಷಯ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. Google says that lady wear on their sutra, it protects their husband. ಸ್ತ್ರೀಯರು ಆ ಒಂದು ಮಂಗಳಸೂತ್ರವನ್ನ ಅವರು ತಮ್ಮ ಕತ್ತಿನ ಸುತ್ತ ಹಾಕಿಕೊಳ್ಳುವಾಗ ಅದರ ಅರ್ಥ ಅದು ತಮ್ಮ ಗಂಡಂದಿರಿಗೆ ರಕ್ಷಣೆಯನ್ನು ಕೊಡುವಂತದ್ದಾಗಿದೆ ಎಂಬುದಾಗಿ. If you put a toe rings on your toes, that means you will get pregnant fast. ಕಾಲುಂಗುರವನ್ನ ನೀವು ನಿಮ್ಮ ಕಾಲ್ಬೆರಳುಗಳಿಗೆ ಹಾಕಿಕೊಳ್ಳುವುದರ ಅರ್ಥ ನೀವು ಬೇಗ ಗರ್ಭವತಿ ಆಗುತ್ತೀರಿ ಎಂಬಂತ ಕಾರಣಕ್ಕಾಗಿ. I didn't say it, I found it from the teachings given in Google.
ನಾನು ಅದನ್ನು ನನ್ನ ಸ್ವಂತ ಅರ್ಥದಿಂದ ಹೇಳುತ್ತಾ ಇಲ್ಲ, ಬದಲಾಗಿ ಗೂಗಲ್ ಅಲ್ಲಿ ಕೊಡಲ್ಪಟ್ಟಿರುವಂತಹ ಆ ಒಂದು ಬೋಧನೆಗಳಿಂದ ನಾನು ಹೇಳುತ್ತಾ ಇದ್ದೇನೆ. In other words, that is the reason why the pagan women are wearing that. ಅದರ ಅರ್ಥ ಏನೆಂದರೆ, ಈ ಒಂದು ಕಾರಣಗಳಿಂದಲೇ ಆ ಲೌಕಿಕವಾದಂತಹ ಅನ್ಯ ಸ್ತ್ರೀಯರು ಈ ಒಂದು ಆಭರಣಗಳನ್ನ ಅವರು ಧರಿಸಿಕೊಳ್ಳುತ್ತಾ ಇದ್ದಾರೆ. And when you wear a ankle, what do you call it, gajje, what do you call it, in your leg, and it is a evidence of Bharatanatyam and dance before their gods and goddess, that is what it represents. ನೀವು ನಿಮ್ಮ ಕಾಲ್ಗಳಿಗೆ ಗೆಜ್ಜೆಗಳನ್ನು ಹಾಕಿಕೊಳ್ಳುವಾಗ ಅದರ ಅರ್ಥ ತಮ್ಮ ದೇವರ ಮುಂದೆ ನಾಟ್ಯವಾಡಿ ಆ ದೇವರುಗಳನ್ನ ಮೆಚ್ಚಿಸುವುದಕ್ಕಾಗಿ ಕಾಲುಗಳಿಗೆ ಕಟ್ಟಿಕೊಳ್ಳುವಂತಹ ಗೆಜ್ಜೆಗಳಾಗಿವೆ. Now, so many of you may not know that is what the meaning in the pagan culture. ನಿಮ್ಮಲ್ಲಿ ಅನೇಕರಿಗೆ ಈ ಒಂದು ಅನ್ಯ ಜನರ ಆಚರಣೆಯ ಅರ್ಥಗಳು ಗೊತ್ತಿರಲಿಲ್ಲ ಎಂಬುದಾಗಿ ನಾನು ನೆನೆಸುತ್ತೇನೆ. Once you know that, you have to examine whether it is right for a true believer to do those. ನಿಮಗೆ ಈ ಸತ್ಯಾಂಶವು ತಿಳಿಸಲ್ಪಟ್ಟಾಗ ನಿಮ್ಮನ್ನು ನೀವು ಪರೀಕ್ಷಿಸಿಕೊಂಡವರಾಗಿ ನಿಜವಾದಂತಹ ವಿಶ್ವಾಸಿಗೆ ಇದು ಸೂಕ್ತವಾದಂತಹ ನಡವಳಿಕೆಯ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಬೇಕು. Let us look at Isaiah chapter 3 verse 15 to 23, what God had to say about the women of Israel, the daughters of Israel or Judah, what they were doing. ನಾವು ಯೆಶಾಯನ ಗ್ರಂಥ 3ನೇ ಅಧ್ಯಾಯ 15ರಿಂದ 23ನೇ ವಚನದವರೆಗೆ ನೋಡಿಕೊಳ್ಳೋಣ. ಅಲ್ಲಿ ದೇವರು ಯಹೂದ ಸ್ತ್ರೀಯರ ಕುರಿತಾಗಿ ಅವರು ಯಾವ ರೀತಿ ನಡೆದುಕೊಳ್ಳುತ್ತಾ ಇದ್ದರು ಎಂಬುದಾಗಿ ಆತನು ಇಲ್ಲಿ ವಿವರಿಸುವುದನ್ನ ನಾವು ನೋಡೋಣ. ಯೆಶಾಯನ ಗ್ರಂಥ 3ನೇ ಅಧ್ಯಾಯ 15ರಿಂದ ಓದಿರಿ ಬ್ರದರ್. ಕಂಟಿನ್ಯೂ ಅಂಕಲ್. Yes, chapter 3, 15 onwards, you read till 23, 24. ಯೆಶಾಯ 3ನೇ ಅಧ್ಯಾಯ 15ರಿಂದ 23ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ನೀವು ನನ್ನ ಜನರನ್ನು ಜಜ್ಜಿ ಬಡವರ ಮುಖವನ್ನು ಹಿಂಡುವುದೇಕೆ ಎಂದು ಕರ್ತನಾದ ಸೇನಾಧೀಶ್ವರ ಯೆಹೋವನು ವಾದಿಸುವ. ಯೆರೂಸಲೇಮಿನ ಸ್ತ್ರೀಯರು ವಯ್ಯಾರವೂ ಅವರಿಗಾಗುವ ದಂಡನೆಯು. ಇದಲ್ಲದೆ ಯೆಹೋವನು ಹೀಗನ್ನುತ್ತಾನೆ, ಚೀಯೋನಿನ ಹೆಂಗಸರು ವಯ್ಯಾರವುಳ್ಳವರಾಗಿ ಕತ್ತು ತೂಗುತ್ತಾ ಕಡೆಗಣ್ಣು ಹಾಕುತ್ತಾ ಕುಲುಕಿ ಹೆಜ್ಜೆ ಇಡುತ್ತಾ ಕಾಲುಗೆಜ್ಜೆ ಜಣಜಣಿಸುತ್ತಾ ನಡೆಯುವರಾಗಿರುವುದರಿಂದ ಕರ್ತನಾದ ಯೆಹೋವನು ಅವರ ನಡುನೆತ್ತಿಯನ್ನು ಹುಣ್ಣಿನಿಂದ ಬಾಧಿಸಿ ಅವರ ಮಾನವನ್ನು ಬಯಲು ಮಾಡುವನು. ಆ ದಿನದಲ್ಲಿ ಕರ್ತನು ಅವರ ಅಂದುಗೆ, ತುರುಬು ಬಲೆ, ಅರ್ಧಚಂದ್ರ, ಜುಮಕಿ, ಬಳೆ, ಮುಸುಕು, ಮುಂಡಾಸ, ಕಾಲಸರಪಣಿ, ನಡುಕಟ್ಟು, ಗಂಧದ ಡಬ್ಬಿ, ತಾಯಿತಿ, ಮುದ್ರಿಕೆ, ಮೂಗುತಿ, ಹಬ್ಬದ ಬಟ್ಟೆ, ಮೇಲಂಗಿ, ಶಾಲು, ಚೀಲ, ಕೈಗನ್ನಡಿ, ನಾರುಮಡಿ, ಶಿರೋವೇಷ್ಟನ, ಮೇಲ್ಹೊದಿಕೆ, ಈ ಭೂಷಣಗಳನ್ನೆಲ್ಲ ತೆಗೆದುಹಾಕುವನು. Up to verse 24. 24ನೇ ವಚನ. ಮತ್ತು ಸುಗಂಧಕ್ಕೆ ಬದಲಾಗಿ ಕೊಳೆ, ನಡುಪಟ್ಟಿ ಇದ್ದಲ್ಲಿ ಹಗ್ಗ, ಅಂದವಾಗಿ ಸೆಕ್ಕಿದ ಜಡೆಯ ಸ್ಥಾನದಲ್ಲಿ ಬೋಡು, ನಡುವಿನ ಶಲ್ಯಕ್ಕೆ ಪ್ರತಿಯಾಗಿ ಗೋಣಿಪಟ್ಟಿ, ಬೆಡಗಿಗೆ ಬದಲಾಗಿ ಬರೆ, ಇವು ಆಗುವವು. Very clearly we read here what is God's view about women who are very proudful and outwardly decorate with all these things. ಇಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಮ ದೇವರ ಮನಸ್ಸು ನಮಗೆ ಇಲ್ಲಿ ತಿಳಿಸಲ್ಪಟ್ಟಿದೆ. ವಯ್ಯಾರವುಳ್ಳವರಾಗಿ ಗರ್ವದಿಂದ ತಮ್ಮನ್ನ ತಾವು ಹೊರಗನ ಅಲಂಕಾರದಿಂದ ಶೃಂಗರಿಸಿಕೊಳ್ಳುವ ಸ್ತ್ರೀಯರ ವಿಷಯದಲ್ಲಿ ದೇವರಿಗೆ ಇರುವಂತಹ ಅಭಿಪ್ರಾಯವನ್ನು ನಾವು ಇಲ್ಲಿ ನೋಡುತ್ತೇವೆ. This doesn't mean that women should be unattractive. ಇದರ ಅರ್ಥ ಸ್ತ್ರೀಯರು ಆಕರ್ಷಣೆ ಉಳ್ಳವರಾಗಿ ಇರಬಾರದು ಎಂಬುದಾಗಿ ಅಲ್ಲ. Mainly you become attractive to your husband. ಮುಖ್ಯವಾಗಿ ನೀವು ನಿಮ್ಮ ಗಂಡಂದರಿಗೆ ಆಕರ್ಷಣೆ ಉಳ್ಳವರಾಗಿರಬೇಕು. You are not showing it to other men. ನೀವು ಅದನ್ನ
ಇತರ ಪುರುಷರಿಗೆ ಅಥವಾ ಗಂಡಸರಿಗೆ ಆಕರ್ಷಿಸುವ ರೀತಿಯಲ್ಲಿ ಇರಬಾರದು. Even if you think you have to wear something, shouldn't it be something simple, something that will not bring attraction to yourself? ನೀವು ಇನ್ನು ಏನಾದರೂ ಒಂದು ವಸ್ತ್ರವನ್ನ ಅಲಂಕರಿಸಿಕೊಳ್ಳಬೇಕು ಎಂಬುದಾಗಿ ನೀವು ಯೋಚಿಸುವಾಗ ನೀವು ಅದು ನಿಮಗೆ ಆಕರ್ಷಣೆ ಆಗಿರುವ ರೀತಿ ಅದನ್ನ ಅಲಂಕರಿಸಿಕೊಳ್ಳಬೇಕಲ್ಲವೇ? ಸರಳವಾಗಿ, in a simple way. ಅದು ಸರಳವಾಗಿ ಅದು ಕಾಣುವ ಹಾಗೆ ಅಲಂಕರಿಸಿಕೊಳ್ಳಬೇಕಲ್ಲವೇ? I see some sisters wearing a very thin chain around their neck. It doesn't attract too much like some of the dog chain, like gold chain that some of the sisters wear. ನಾನು ಅನೇಕ ಸ್ತ್ರೀಯರನ್ನ ನಾವು ನೋಡುವಾಗ ಅವರು ತುಂಬಾ ಸಣ್ಣದಾದಂತಹ ಕತ್ತಿನ ಸರವನ್ನ ಅವರು ಹಾಕಿಕೊಳ್ಳುತ್ತಾರೆ. ಇತರ ಸ್ತ್ರೀಯರು ಹಾಕಿಕೊಳ್ಳುವ ಹಾಗೆ ನಾಯಿಯ ಕತ್ತಿಗೆ ಹಾಕುವಂತಹ ಸರಪಳಿಯ ರೀತಿ ದಪ್ಪವಾದಂತಹ ಸರವು ಅದಾಗಿರುವುದಿಲ್ಲ. I don't know how many sisters will leave the group now. I don't know, but please listen to me. ನನಗೆ ಗೊತ್ತಿಲ್ಲ ಎಷ್ಟು ಜನ ಸಹೋದರಿಯರು ಈಗ ಈ ಒಂದು ಮೀಟಿಂಗ್ ಅನ್ನು ಬಿಟ್ಟು ಹೋಗಬಹುದು ಎಂಬುದಾಗಿ, ಆದರೆ ದಯಮಾಡಿ ತಾಳ್ಮೆಯಿಂದ ನನ್ನ ವಾಕ್ಯವನ್ನು ಕೇಳಿರಿ. 1 Samuel 16:7 says, God looks at the heart, man looks at the outside. 1 ಸಮುವೇಲ 16ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ ಮನುಷ್ಯನು ಆತನು ಹೊರಗಿನ ತೋರಿಕೆಯನ್ನ ನಾವು ನೋಡುತ್ತಾನೆ, ಆದರೆ ದೇವರು ಹೃದಯವನ್ನೇ ನೋಡುವಂತ ದೇವರು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. I want to ask my beloved sisters one question. ನಾನು ನನ್ನ ಪ್ರಿಯ ಸಹೋದರಿಯರಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸುತ್ತೇನೆ. If all the people in the world are blind people, will you wear anything like this? Tell me. ಈ ಒಂದು ವೇಳೆ ಪ್ರಪಂಚದಲ್ಲಿರುವಂತಹ ಎಲ್ಲಾ ಮನುಷ್ಯರು ಅವರು ಒಂದು ವೇಳೆ ಕುರುಡರಾಗಿದ್ದರೆ ನೀವು ಈ ರೀತಿ ನಿಮ್ಮನ್ನು ಅಲಂಕರಿಸಿಕೊಳ್ಳುತ್ತಿದ್ದೀರಾ? So in other words, you are wearing it to show others. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ನೀವು ನಿಮ್ಮನ್ನು ಅಲಂಕರಿಸಿಕೊಳ್ಳುವುದು ಇತರಿಗೆ ತೋರಿಸಲಿಕ್ಕಾಗಿ. Especially when you go to a marriage function, you see how much of this comes out. ನೀವು ಒಂದು ಮದುವೆಯ ಆ ಒಂದು ಕೂಟಕ್ಕೆ ಹೋಗುವಾಗ ಅಲ್ಲಿ ಯಾವ ರೀತಿ ತಮ್ಮನ್ನ ಜನರು ಅಲಂಕರಿಸಿಕೊಂಡು ಹೊರಗೆ ಬರುತ್ತಾರೆ ಎಂಬ ಸತ್ಯಾಂಶವು ನಿಮಗೆ ತಿಳಿಯುತ್ತದೆ. Christian women should manifest, display different set of values than the pagans around us. ಕ್ರೈಸ್ತ ಸಹೋದರ ಸಹೋದರಿಯರು ಅವರು ನಮ್ಮ ಸುತ್ತಲಿರುವಂತಹ ಅನ್ಯ ಜನರಿಗಿಂತ ಉತ್ತಮವಾದಂತಹ ನಡವಳಿಕೆ ಉಳ್ಳವರಾಗಿರಬೇಕು, ಅವರಿಗಿಂತ ವಿಭಿನ್ನವಾದಂತಹ ನಡವಳಿಕೆ ಉಳ್ಳವರಾಗಿರಬೇಕು. Here Paul is telling they should adorn with good deeds. ಇಲ್ಲಿ ಪೌಲನು ಹೇಳುತ್ತಾನೆ ನಿಮ್ಮನ್ನು ನೀವು ಸತ್ಕ್ರಿಯೆಗಳಿಂದ ಅಲಂಕರಿಸಿಕೊಳ್ಳಬೇಕು ಎಂದು ಹೇಳುತ್ತಾನೆ. A sister's faithful service in the name of Christ render them attractive to others. ಒಬ್ಬ ಸ್ತ್ರೀಯು ಆಕೆ ಕರ್ತನ ಸೇವೆಯಲ್ಲಿ ತನ್ನನ್ನ ತಾನು ನಂಬಿಗಸ್ತಳಾಗಿ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಾಗ ಅದೇ ನಿಜವಾದಂತಹ ಆಕರ್ಷಣೆಯಾಗಿದೆ. A simple life of faith and inner beauty. ಸರಳವಾದಂತಹ ನಂಬಿಕೆಯ ಮತ್ತು ಒಳಗಣ ಸೌಂದರ್ಯದ ಜೀವಿತ. Putting extra gold and all these things also brings in danger many times to sisters when they walk through the street. ಸಹೋದರಿಯರು ಈ ರೀತಿ ಬಂಗಾರದ ಒಡವೆಗಳನ್ನ ಧರಿಸಿಕೊಂಡು ಅವರು ಬೀದಿಯಲ್ಲಿ ನಡೆದುಕೊಂಡು ಹೋಗುವಾಗ ಅದು ಅವರಿಗೆ ಅಪಾಯವನ್ನು ಕೂಡ ತಂದೊಡ್ಡಬಹುದು. And the thieves can break in and steal, and you will be heartbroken once your investment is all gone. ಕಳ್ಳರೂ ಕೂಡ ನಿಮ್ಮ ಮನೆಯನ್ನ ಕನ್ನ ಕೊರೆದು ನಿಮ್ಮ ಒಡವೆಗಳನ್ನ ಕದ್ದುಕೊಳ್ಳುವಾಗ ನೀವು ಕೂಡಿಟ್ಟಂತ ಎಲ್ಲದನ್ನ ಕಳೆದುಕೊಂಡು ನೀವು ದುಃಖ ಭರಿತರಾಗಬಹುದು. Another thing is gold on the body is a dead investment. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ದೇಹದ ಮೇಲೆ ಹಾಕಿಕೊಳ್ಳುವಂತಹ ಬಂಗಾರ ಅದು ಒಂದು ವ್ಯರ್ಥವಾದಂತಹ ಹೂಡಿಕೆ ಆಗಿದೆ. And it endangers many times life. ಅದು ನಮ್ಮ ಜೀವನವನ್ನ ಅಪಾಯಕ್ಕೆ ಅನೇಕ ಸಂದರ್ಭಗಳಲ್ಲಿ ಒಡ್ಡುವಂತದ್ದಾಗಿದೆ. Another problem with that is if you have poor sisters
in your assembly and in your relations, you are going to be a hindrance to them. They will look to you as very rich and they may be offended because they don't have that. ಇನ್ನೊಂದು ಸಮಸ್ಯೆಯನ್ನ ಈ ಒಂದು ಒಡವೆಗಳು ಅದು ತಂದೊಡ್ಡಬಹುದು. ಏನೆಂದರೆ ನಿಮ್ಮ ಸಭೆಯಲ್ಲಿ ಮತ್ತು ನಿಮ್ಮ ಕುಟುಂಬದಲ್ಲಿ ಇರುವಂತಹ ಬಡ ಸಹೋದರಿಯರು ನಿಮ್ಮ ಒಡವೆಗಳನ್ನ ನೋಡಿ ನಿಮ್ಮನ್ನ ಶ್ರೀಮಂತರು ಎಂಬುದಾಗಿ ಭಾವಿಸುತ್ತಾರೆ ಮತ್ತು ಅವರು ತಮ್ಮನ್ನು ತಾವು ಕನಿಷ್ಠ ಎಂಬುದಾಗಿ ಭಾವಿಸಿಕೊಳ್ಳಬಹುದಾಗಿದೆ. And in heaven, Bible says the streets will be of gold. ಮತ್ತು ಸತ್ಯವೇದವು ಈ ರೀತಿ ಹೇಳುತ್ತದೆ, ಪರಲೋಕದಲ್ಲಿ ಅದು ಚಿನ್ನದ ಬೀದಿಯು ಅದು ಇರುವಂತದಾಗಿದೆ ಎಂದು ಹೇಳುತ್ತದೆ. Revelation 21:21. ಪ್ರಕಟಣೆ 21ನೇ ಅಧ್ಯಾಯ 21ನೇ ವಚನ. What does it mean? ಅದರ ಅರ್ಥವೇನು? When man values gold very much, and that's under our feet in heaven, that means what man value here has no value in heaven. ಅದರ ಅರ್ಥ ಮಾನವನು ಭೂಲೋಕದಲ್ಲಿ ಯಾವುದನ್ನ ಅತ್ಯಂತ ಬೆಲೆಯುಳ್ಳದು ಎಂಬುದಾಗಿ ಹೇಳಿಸುತ್ತಾನೋ ಆ ಬಂಗಾರ ಅದು ಪರಲೋಕದಲ್ಲಿ ನಮ್ಮ ಕಾಲು ಕೆಳಗೆ ಇರುವಂತದ್ದಾಗಿದೆ. In 1 Peter 1:18, what is gold called? 1 ಪೇತ್ರ 1ನೇ ಅಧ್ಯಾಯ 18ನೇ ವಚನದಲ್ಲಿ ಬಂಗಾರವನ್ನ ಕುರಿತಾಗಿ ಚಿನ್ನವನ್ನ ಕುರಿತಾಗಿ ಏನು ಹೇಳಲ್ಪಟ್ಟಿದೆ? It is perishable, ನಶಿಸಿ ಹೋಗುವ ವಸ್ತು. ಅದು ನಶಿಸಿ ಹೋಗುವಂತ ವಸ್ತು ಎಂಬುದಾಗಿ ಹೇಳಲ್ಪಟ್ಟಿದೆ. Okay, so sisters need to be very careful how they decorate themselves. ಆದ್ದರಿಂದ ಸಹೋದರಿಯರು ನಿಮ್ಮನ್ನ ನೀವು ಯಾವ ರೀತಿ ಅಲಂಕರಿಸಿಕೊಳ್ಳುತ್ತೀರಿ ಎಂಬುದರ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿರಬೇಕು. Now I know when I share these things to many, I normally hear the statement, he's a Malayali, that's why he's talking like this. ನಾನು ಅನೇಕರಿಗೆ ಈ ರೀತಿ ಹೇಳುವಾಗ ಅನೇಕರು ನನ್ನ ಕುರಿತಾಗಿ ಈ ರೀತಿ ಹೇಳುತ್ತಾರೆ, ಆತನು ಸಹೋದರ ರಾಜು ಮ್ಯಾಥ್ಯೂ ಅವರು ಮಲಯಾಳಿ ಆಗಿರೋದ್ರಿಂದ ಈ ರೀತಿ ಮಾತನಾಡ್ತಾರೆ ಎಂಬುದಾಗಿ. You don't know about Malayalis. ನಿಮಗೆ ಮಲಯಾಳಿಗಳ ಕುರಿತಾಗಿ ಸರಿಯಾಗಿ ಗೊತ್ತಿಲ್ಲ. If you come to my home, I will show you the ears of my great grandmother. Because of the amount of gold she had on her ear, there's a big hole in the ear and it has come down to this level. ನೀವು ನನ್ನ ಮನೆಗೆ ಬರುವುದಾದರೆ ಕೇರಳದಲ್ಲಿ ಅಲ್ಲಿರುವಂತಹ ನನ್ನ ಮುತ್ತಜ್ಜಿ ಅವರು ಹಾಕಿಕೊಳ್ಳುತ್ತಿದ್ದಂತಹ ಒಡವೆಯ ಭಾರದಿಂದಾಗಿ ಅವರ ಕಿವಿ ಅದು ಕೆಳಕ್ಕೆ ಭಾರದಿಂದ ಹರಿದು ನೇತಾಡುತ್ತಾ ಇದೆ. Most of the denomination in Kerala are crazy for gold. We came from that background. ಕೇರಳದಲ್ಲಿರುವಂತಹ ಅನೇಕ ಆ ಒಂದು ಕ್ರೈಸ್ತ ಪಂಗಡಗಳು ಅವು ಬಂಗಾರದ ಕುರಿತಾಗಿ ಹುಚ್ಚು ಆಸೆ ಉಳ್ಳವರಾಗಿದ್ದಾರೆ. ನಾನು ಕೂಡ ಅಂತಹ ಹಿನ್ನೆಲೆಯಿಂದಲೇ ಬಂದವನು. So it has nothing to do with Malayali culture. ಅದು ಮಲಯಾಳಿಗಳ ಸಂಸ್ಕೃತಿಗೆ ಸಂಬಂಧಪಟ್ಟ ವಿಷಯವಲ್ಲವೇ ಅಲ್ಲ. When the Brethren movement started in England, many of the sisters in England, they put those heavy ornaments into the offering and given it to God's work, to sell it and use it for God's work. ಇಂಗ್ಲೆಂಡ್ ದೇಶದಲ್ಲಿ ಈ ಒಂದು ಸಹೋದರ ಸಭೆಗಳ ಆ ಒಂದು ಪ್ರಾರಂಭಿಸಿದಾಗ ಮೂವ್ಮೆಂಟ್ ಪ್ರಾರಂಭಿಸಿದಾಗ ಆ ಒಂದು ಬ್ರದರನ್ ಸಭೆಯ ಚಳುವಳಿ ಅದು ಇಂಗ್ಲೆಂಡ್ ದೇಶದಲ್ಲಿ ಪ್ರಾರಂಭವಾದಾಗ ಅನೇಕ ಸಹೋದರಿಯರು ತಮ್ಮ ದೇಹದ ಮೇಲಿದ್ದಂತ ಅನೇಕ ಭಾರವಾದಂತಹ ಬಂಗಾರದ ಒಡವೆಗಳನ್ನ ಅವರು ಕಾಣಿಕೆಯ ಡಬ್ಬಿಗೆ ಹಾಕಿಬಿಟ್ಟರು. If you go to America and see many of the believers in our assembly, they have very simple ornaments, nothing like what our sisters do here, many of them. ನೀವು ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿರುವಂತಹ ಅನೇಕ ಸಹೋದರ ಸಭೆಗಳನ್ನ ನೀವು ಸಂಧಿಸುವಾಗ ಅಲ್ಲಿರುವಂತಹ ಸಹೋದರಿಯರು ತಮ್ಮ ದೇಹದ ಮೇಲೆ ಕನಿಷ್ಠವಾದಂತಹ ಒಡವೆಗಳನ್ನ ಉಳ್ಳವರಾಗಿರುತ್ತಾರೆ. ನಮ್ಮ ಭಾರತದಲ್ಲಿ ಇರುವ ಹಾಗೆ ದೊಡ್ಡದಂತಹ ಆಭರಣಗಳನ್ನು ಧರಿಸಿಕೊಳ್ಳುವುದಿಲ್ಲ. So even if you are angry with me, I have to tell you, it is the teaching of the word of God that we should not portray ourselves attractive to others. Christ should be seen through good works in our life.
ನಿಮ್ಮಲ್ಲಿ ಅನೇಕರಿಗೆ ನನ್ನ ಮಾತುಗಳಿಂದ ಬೇಜಾರಾದರೂ ಪರವಾಗಿಲ್ಲ. ದೇವರ ವಾಕ್ಯ ಬೋಧಿಸುವಂತ ಸತ್ಯಾಂಶ ಏನಾಗಿದೆ ಎಂದರೆ, ನಾವು ನಮ್ಮನ್ನ ಹೊರಗಣ ಶೃಂಗಾರದಿಂದ ಅಲಂಕರಿಸಿಕೊಂಡು ಇತರರಿಗೆ ಆಕರ್ಷಣೆಯಾಗಿ ಕಾಣಬಾರದು. ಬದಲಾಗಿ ನಮ್ಮ ಒಳಗಣ ಶೃಂಗಾರ, ನಮ್ಮ ಆಂತರ್ಯ ದೇವರಿಗೆ, ಕ್ರಿಸ್ತನಿಗೆ ಮೆಚ್ಚುಗೆ ಆದಂತದ್ದಾಗಿರಬೇಕು. I have here what is called a prayer handbook of all the workers in India, most of the workers. ನಾನು ನನ್ನ ಕೈಯಲ್ಲಿರುವಂತಹ ಈ ಒಂದು ಪುಸ್ತಕ, ಇದು ಪ್ರಾರ್ಥನೆಯ ಕೈಪಿಡಿ ಎಂಬುದಾಗಿ ಭಾರತ ದೇಶದಲ್ಲಿರುವಂತಹ ಅನೇಕ ಸ್ವಾರ್ಥ ಸೇವಕರ ಆ ಒಂದು ಅಭಿಪ್ರಾಯ ಸಂಗ್ರಹಿಸಿರುವಂತಹ ಪುಸ್ತಕ. I want you to look through the Gujarat, Bihar, Chhattisgarh and Jharkhand local workers. You look at them, you will see them different from Karnataka or Tamil Nadu or some other places. ಈ ಪುಸ್ತಕದಲ್ಲಿ ನೀವು ಗುಜರಾತ್, ಬಿಹಾರ್, ಜಾರ್ಖಂಡ್ ಮತ್ತು ಛತ್ತೀಸ್ಗಢದಲ್ಲಿರುವಂತಹ ಸೇವಕರ ಜೀವಿತವನ್ನ, ಅವರ ಉಡುಪುಗಳನ್ನ ನೀವು ನೋಡುವಾಗ ಅದು ಭಾರತ, ಇದು ದಕ್ಷಿಣ ಭಾರತ, ಕರ್ನಾಟಕ ಮತ್ತು ಇತರ ರಾಜ್ಯಗಳಲ್ಲಿ ಇರುವಂತಹ ಸೇವಕರಿಗಿಂತ ಎಷ್ಟೋ ವಿಭಿನ್ನವಾಗಿದೆ. So don't think that it is a Malayali culture. ಆದ್ದರಿಂದ ಇದೊಂದು ಮಲಯಾಳಿಯ ಸಂಸ್ಕೃತಿ ಎಂಬುದಾಗಿ ನೀವು ನೆನೆಸಬೇಡ್ರಿ. The word of God tells us to live a simple, God honoring, Christ portraying life, whether you are a sister or a brother. ಆದ್ದರಿಂದಲೇ ದೇವರ ವಾಕ್ಯವು ಈ ರೀತಿ ಬೋಧಿಸುತ್ತದೆ, ನೀನು ಸಹೋದರನಾಗಲಿ ಸಹೋದರಿಯಾಗಲಿ ಇದ್ದರೂ ಕೂಡ ನಿನ್ನ ಜೀವಿತ ಅದು ದೇವರಿಗೆ, ಕ್ರಿಸ್ತನಿಗೆ ಮಹಿಮೆ ತರುವಂತಹ, ಆತನನ್ನ ಗೌರವಿಸುವಂತಹ ಜೀವಿತವಾಗಿರಬೇಕು ಎಂಬುದಾಗಿ ಬಯಸುತ್ತದೆ. We are not here to show off ourselves. We are here to show Christ through our life. ನಾವು ಈ ಭೂಮಿಯಲ್ಲಿ ಜೀವಿಸುತ್ತಾ ಇರುವಂತದ್ದು ನಮ್ಮನ್ನ ನಾವು ಪ್ರದರ್ಶನ ಮಾಡಿಕೊಳ್ಳಲಿಕ್ಕಲ್ಲ, ಬದಲಾಗಿ ನಮ್ಮ ಜೀವಿತದಲ್ಲಿ ಕ್ರಿಸ್ತನನ್ನ ಪ್ರತಿಬಿಂಬಿಸುವುದಕ್ಕಾಗಿಯೇ ನಾವು ಈ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. After talking about the women's adorning, now he talks about women's role in the local church. ಪೌಲನು ಸ್ತ್ರೀಯರು ಯಾವ ರೀತಿ ತಮ್ಮನ್ನು ಅಲಂಕರಿಸಿಕೊಳ್ಳಬೇಕು ಎಂಬುದನ್ನ ಮಾತನಾಡಿದ ನಂತರ ಸ್ಥಳೀಯ ಸಭೆಯಲ್ಲಿ ಸ್ತ್ರೀಯರ ಆ ಒಂದು ಜವಾಬ್ದಾರಿ ಏನಾಗಿದೆ ಎಂಬುದಾಗಿಯೂ ಕೂಡ, ಅವರ ಪಾತ್ರ ಏನಾಗಿದೆ ಎಂಬುದಾಗಿಯೂ ಕೂಡ ಆತನು ಅಲ್ಲಿ ತಿಳಿಸುತ್ತಾನೆ. Verse 11 talks about her part in the public meetings of the church. Her part in the public meetings of the church. ಅವಳ ಆ ಸ್ತ್ರೀಯ ಒಂದು ಪಾತ್ರ ಅದು ಸಭೆಯಲ್ಲಿ ಸಾರ್ವಜನಿಕವಾಗಿ ಯಾವ ರೀತಿ ಇರಬೇಕು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. He has to learn in silence with all submission. ಸ್ತ್ರೀಯು ಆಕೆಯು ಮೌನವಾಗಿದ್ದುಕೊಂಡು ಅವಳು ಪೂರ್ಣ ವಿಧೇಯರಾಗಿ ಉಪದೇಶವನ್ನ ಕಲಿಯಬೇಕು ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. 11ನೇ ವಚನ. The same truth is in 1 Corinthians 11 and chapter 14. ಅದೇ ಸತ್ಯಾಂಶವನ್ನ ನಾವು 1 ಕೊರಿಂಥ 11ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯದಲ್ಲಿಯೂ ನಾವು ನೋಡುತ್ತೇವೆ. Some people think that this was Paul's prejudice. He didn't like sisters. That's why he's writing like this. And it was a Corinthian culture. Not at all. It is the inspired word of God. ಅನೇಕರು ಈ ರೀತಿ ನೆನೆಸುತ್ತಾರೆ, ಪೌಲನು ಸ್ತ್ರೀಯರ ಕುರಿತಾಗಿ ತನಗಿದ್ದಂತ ಆ ಒಂದು ಕೀಳರಿಮೆಯಿಂದ ಈ ರೀತಿ ಆತನು ಬರೆಯುತ್ತಾ ಇದ್ದಾನೆ, ಅಥವಾ ಕೇವಲ ಕೊರಿಂಥ ಸಭೆಯಲ್ಲಿದ್ದಂತ ಸ್ತ್ರೀಯರಿಗೆ ಮಾತ್ರ ಈ ರೀತಿ ಬರೆಯುತ್ತಾ ಇದ್ದಾನೆ ಎಂಬುದಾಗಿ. ಆ ರೀತಿ ಅಲ್ಲವೇ ಅಲ್ಲ. It is the inspired word of God. ಅದು ದೇವರ ಆತ್ಮನಿಂದ ಪ್ರೇರಿತವಾದಂತಹ ವಾಕ್ಯ ಭಾಗವಾಗಿದೆ. A woman are permitted to teach children, and older sisters are to teach younger sisters, according to Titus chapter 2 verse 4. ನಾವು ತೀತನ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವ ಪ್ರಕಾರ, ಸ್ತ್ರೀಯರು, ಯೌವನಸ್ಥರಾದಂತಹ ಸ್ತ್ರೀಯರು ತಮ್ಮ ಮಕ್ಕಳಿಗೆ ಅವರು ಬೋಧಿಸುವವರಾಗಿರಬೇಕು, ಮತ್ತು ವಯಸ್ಸಾದಂತಹ ಸ್ತ್ರೀಯರು ಯೌವನಸ್ಥ ಸ್ತ್ರೀಯರಿಗೆ ಬೋಧಿಸುವವರಾಗಿರಬೇಕು ಎಂಬುದಾಗಿ ಅಲ್ಲಿ ನಾವು ನೋಡುತ್ತೇವೆ. So women can teach, but they cannot teach when men are present
in the church meetings. ಸ್ತ್ರೀಯರು ಅವರು ಬೋಧಿಸಬಹುದು, ಆದರೆ ಸಭೆಯ ಕೂಟಗಳಲ್ಲಿ ಪುರುಷರು ಮಧ್ಯದಲ್ಲಿ ಅವರು ಮಾತನಾಡುವವರಾಗಲಿ ಅಥವಾ ಬೋಧಿಸುವವರಾಗಲಿ ಆಗಿರಬಾರದು. Let me make something clear to my dear sisters. Your silence in the church is only before men, not before God. ನನ್ನ ಪ್ರಿಯ ಸಹೋದರಿಯರಿಗೆ ಒಂದು ಪ್ರೋತ್ಸಾಹದಾಯಕವಾದ ಮಾತನ್ನು ನಾನು ಹೇಳಲಿಕ್ಕೆ ಬಯಸುತ್ತೇನೆ. ಏನೆಂದರೆ, ನಿಮ್ಮ ಸಭೆಯಲ್ಲಿ ನೀವು ವಹಿಸುವಂತಹ ಮೌನ ಅದು ಪುರುಷರ ಮುಂದೆ ಮಾತ್ರ ಇರುವಂತಹ ಮೌನವಾಗಿದೆ, ಅದು ದೇವರ ಮುಂದೆ ಇರುವಂತಹ ಮೌನವಲ್ಲ. In our worship, you can speak all you want to God from your heart. God hears that. ನಮ್ಮ ಆರಾಧನೆಗಳಲ್ಲಿ ನೀವು ದೇವರಿಗೆ ಸಲ್ಲಿಸಬಹುದಂತ ಎಲ್ಲ ಆರಾಧನೆಗಳನ್ನು ನಿಮ್ಮ ಮನಃಪೂರ್ವಕವಾಗಿ ಹೇಳಬಹುದು, ಅದು ಮನಸ್ಸಿನಿಂದ ಬರಬೇಕೆ ಹೊರತು ಬಾಯಿಂದ ಬರಬಾರದು. In the New Testament, when the Lord was in this world, many women came to him. They came to his feet. They poured the ointment on his feet. They never uttered a word, but Jesus accepted that worship and exalted what those sisters have done. ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಬಳಿಗೆ ಅನೇಕ ಸ್ತ್ರೀಯರು ಅವರು ಬಂದರು. ಆತನ ಪಾದಗಳ ಬಳಿಯಲ್ಲಿ ಸುಗಂಧ ದ್ರವ್ಯವನ್ನ ಹಚ್ಚುವವರಾಗಿ ಅವರು ಆತನನ್ನು ಆರಾಧಿಸಿದರು. ಆದರೆ ಅವರು ಒಂದು ಮಾತನ್ನು ಕೂಡ ಅವರ ಬಾಯಿಂದ ಹೇಳಲಿಲ್ಲ. ಆದರೂ ಕೂಡ ಕರ್ತನಾದಂತ ಯೇಸು ಅವರ ಆರಾಧನೆಯನ್ನ ಮೆಚ್ಚಿದನು. So when we talk about women have to be silent in the church, please understand you can speak all you want to God. So you're only silent before men. ಆದ್ದರಿಂದ ನಾವು ಸಭೆಯಲ್ಲಿ ಸ್ತ್ರೀಯರು ಮೌನವಾಗಿರಬೇಕು ಎಂಬುದಾಗಿ ಹೇಳುವುದರ ಅರ್ಥ, ನೀವು ದೇವರ ಮುಂದೆ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಮಾತನಾಡಿ ಮನಸ್ಸಿನಲ್ಲಿ ಆತನನ್ನು ಆರಾಧಿಸಬಹುದು, ಆದರೆ ಪುರುಷರ ಮುಂದೆ ನೀವು ಮೌನವಾಗಿರಬೇಕು. Now let me ask a question, which is, if in a brethren assembly, if our worship time, our remembrance meeting, if a sister get up and speak, we will say, oh, that's not right according to the word of God. ನಾವು ನಮ್ಮ ಸಹೋದರ ಸಭೆಗಳಲ್ಲಿ ಕೂಟಗಳಲ್ಲಿ ಸಭಾಕೂಟಗಳಲ್ಲಿ ಒಬ್ಬ ಸ್ತ್ರೀಯು ಎದ್ದು ನಿಂತು ಆಕೆ ಮಾತನಾಡುವಾಗ ನಾವು ಅದು ಸರಿ ಇಲ್ಲ, ದೇವರ ವಾಕ್ಯಕ್ಕೆ ವಿರೋಧವಾಗಿದೆ ಎಂಬುದಾಗಿ ನಾವು ನೆನೆಸುತ್ತೇವೆ. But let me ask you, which is wrong? A woman speaking where she is not supposed to speak openly, audibly, or the men who are given the privilege to speak, keeping quiet, never open their mouth. Which is wrong? ಯಾವುದು ತಪ್ಪಾದದ್ದು ನೀವೇ ನನಗೆ ಹೇಳಿರಿ. ಸ್ತ್ರೀಯರು ಮೌನವಾಗಿರಬೇಕು, ಮಾತಾಡಬಾರದು ಎಂಬುದಾಗಿ ನಾವು ನೋಡುವಾಗ ಸ್ತ್ರೀಯರು ಮಾತಾಡುವುದು ಸರಿಯೋ ಅಥವಾ ಮಾತಾಡಬೇಕಾದಂತಹ ಪುರುಷರು ಅವರು ಮೌನವಾಗಿ ಕೂತುಕೊಳ್ಳುವುದು ಸರಿಯೋ? I hope you understand what I'm telling. ನಾನು ಹೇಳ್ತಾ ಇರುವಂತದ್ದು ಏನು ಎಂಬುದಾಗಿ ನಿಮಗೆ ಅರ್ಥ ಆಗಿದೆ ಎಂಬುದಾಗಿ ನೆನೆಸುತ್ತೇನೆ. I know many men who are given the privilege to audibly worship, they keep quiet, they never open their mouth. That is also equally wrong in our midst. ನಾನು ಅನೇಕ ಪುರುಷರನ್ನ ನಾವು ನೋಡುವಾಗ ಅವರಿಗೆ ಬಾಯನ್ನ ತೆರೆದು ಕರ್ತನನ್ನ ಆರಾಧಿಸುವಂತ ಈ ಒಂದು ಸದಾವಕಾಶ ಕೊಟ್ಟಿದ್ದರೂ ಕೂಡ ಅವರು ಬಾಯನ್ನ ತೆರೆದು ಕರ್ತನನ್ನ ಆರಾಧಿಸದೆ ಸಭೆಗಳಲ್ಲಿ ಮೌನವಾಗಿ ಕುಳಿತುಕೊಳ್ಳುವುದನ್ನು ನಾನು ನೋಡಿದ್ದೇನೆ. So both of that is wrong according to the word of God. ದೇವರ ವಾಕ್ಯದ ಪ್ರಕಾರ ಸ್ತ್ರೀಯರು ಮಾತಾಡುವುದು ಮತ್ತು ಪುರುಷರು ಮೌನವಾಗಿರುವುದು ಎರಡೂ ತಪ್ಪಾದದ್ದು. Now, of course, all men cannot speak in one meeting. I know that in a church, but how about the men who never open their mouth when they come to God's presence? That's also equally wrong. ನನಗೆ ಗೊತ್ತು, ಒಂದು ಕೂಟದಲ್ಲಿ ಎಲ್ಲಾ ಪುರುಷರು ಬಾಯಿ ತೆರೆದು ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ನಾನು ಹೇಳುತ್ತಾ ಇರುವಂತದ್ದು ಯಾವಾಗಲೂ ಮಾತನಾಡದೆ ಮೌನವಾಗಿರುವಂತಹ ಪುರುಷರ ಕುರಿತಾಗಿ. Now, these are the teachings with the denomination reject today because they go along with the time. There are women bishops in many denominations, women pastors in many denominations, and they do that because they want to change along with the time. But the word of God never changes. ನಾನು ಈಗ ಹೇಳುತ್ತಿರುವಂತಹ ಈ ವಾಕ್ಯ ಭಾಗವನ್ನ ಅನೇಕ ಕ್ರೈಸ್ತ ಪಂಗಡಗಳು ಅವರು ತಿರಸ್ಕರಿಸುವಂತವರಾಗಿದ್ದಾರೆ. ಅವರು
ಸಮಯಕ್ಕೆ ತಕ್ಕ ಹಾಗೆ ತಮ್ಮನ್ನು ಬದಲಾಯಿಸಿಕೊಳ್ಳಲಿಕ್ಕೆ ಬಯಸುವಂತಹ ಸಭೆಗಳು ಅವಾಗಿವೆ. ನಾವು ನೋಡುವಾಗ ಅನೇಕ ಬಿಷಪ್ಗಳು, ಸ್ತ್ರೀಯರು ಬಿಷಪ್ಗಳಾಗಿರುವುದನ್ನು ನಾವು ನೋಡುತ್ತೇವೆ. ಸ್ತ್ರೀಯರು ಅವರು ಸಭಾಪಾಲಕರಾಗಿ ಕಾರ್ಯನಿರ್ವಹಿಸುವಂತದನ್ನು ನಾವು ನೋಡುತ್ತೇವೆ. But this is the word of God. ಆದರೆ ದೇವರ ವಾಕ್ಯ ತಿಳಿಸುವಂತ ಸತ್ಯ ಇದಾಗಿದೆ. Now to prove the point, Paul goes to the creation order about Adam and Eve. ಪೌಲನು ತಾನು ಬೋಧಿಸುತ್ತಾ ಇರುವಂತಹ ಬೋಧನೆಯನ್ನ ಸಮರ್ಥಿಸಿಕೊಳ್ಳುವುದಕ್ಕಾಗಿ 13-14 ವಚನದಲ್ಲಿ ನಾವು ನೋಡುವಾಗ ಆತನು ಸೃಷ್ಟಿ ಕಾರ್ಯವಾದಂತಹ ಸಮಯಕ್ಕೆ ಆತನು ಹಿಂದೆ ಹೋಗುತ್ತಾನೆ. He says man was first created. ಆತನು ಹೇಳುತ್ತಾನೆ ಆದಾಮನು ಅಥವಾ ಪುರುಷನು ಮೊದಲು ಆತನು ನಿರ್ಮಿಸಲ್ಪಟ್ಟನು ಎಂಬುದಾಗಿ. Chronologically there was a priority for man. ಕ್ರಮವಾಗಿ ನಾವು ನೋಡುವಾಗ ಕ್ರಮದಲ್ಲಿ ಪುರುಷನಿಗೆ ಮೊದಲ ಆದ್ಯತೆಯು ಕೊಡಲ್ಪಟ್ಟಿತು. But man is not superior to woman. ಆದರೆ ಅದರ ಅರ್ಥ ಮನುಷ್ಯನು ಪುರುಷನು ಸ್ತ್ರೀಗಿಂತ ಆತನು ಉತ್ತಮನೆಂಬುದಾಗಿ ಅಲ್ಲ. No inferiority or superiority is there between a man and woman or a husband and wife. ಯಾವ ಪುರುಷ ಮತ್ತು ಸ್ತ್ರೀಯ ಮಧ್ಯದಲ್ಲಿ ಅಥವಾ ಗಂಡ ಮತ್ತು ಹೆಂಡತಿಯ ಮಧ್ಯದಲ್ಲಿ ಮೇಲು ಅಥವಾ ಕೀಳು ಎಂಬಂತಹ ಯಾವ ಭೇದ ಭಾವವೂ ಇಲ್ಲಿ ನಾವು ನೋಡುವುದಿಲ್ಲ. Only role difference. ಇಲ್ಲಿ ಅವರ ಆ ಒಂದು ಪಾತ್ರಗಳ ಬದಲಾವಣೆಯನ್ನು ಮಾತ್ರ ನಾವು ಇಲ್ಲಿ ನೋಡುತ್ತೇವೆ. That is the order God has set. ಅದು ದೇವರೇ ಮಾಡಿದಂತಹ ಕ್ರಮವಾಗಿದೆ. If you go to the Corinthian epistle, we see very clear God, Christ, man and woman, the order. ನಾವು ಕೊರಿಂಥ ಪತ್ರಿಕೆಗೆ ನಾವು ಹೋಗುವಾಗ ಅಲ್ಲಿ ತಂದೆಯಾದ ದೇವರು, ಅದರ ಕೆಳಗೆ ಕ್ರಿಸ್ತನು ಮತ್ತು ಪುರುಷನು ಕ್ರಿಸ್ತನ ಕೆಳಗೆ ಮತ್ತು ಪುರುಷನ ಕೆಳಗೆ ಸ್ತ್ರೀಯನ್ನು ನಾವು ನೋಡುತ್ತೇವೆ. ಈ ಕ್ರಮವಾಗಿ ಕೊಡಲ್ಪಟ್ಟಿದೆ. Is God the Father and Christ inferior or superior? No. ತಂದೆಯಾದ ದೇವರು ಮತ್ತು ಕರ್ತನಾಂತ ಯೇಸು ಸ್ವಾಮಿ ಅವರು ಒಬ್ಬ ಮೇಲು ಅಥವಾ ಇನ್ನೊಬ್ಬರು ಕೀಳು ಎಂಬುದಾಗಿ ನಾವು ಹೇಳಬಹುದಾ? ಇಲ್ಲ. Jesus said, I and the Father are one. ಯೇಸು ಸ್ವಾಮಿ ಹೇಳಿದಂತ ಮಾತು ನಾನು ಮತ್ತೆ ತಂದೆಯು ಒಂದೇ ಆಗಿದ್ದೇವೆ ಎಂಬುದಾಗಿ. In essence they are one. ಸಾರಾಂಶವಾಗಿ ಹೇಳುವುದಾದರೆ ಅವರಿಬ್ಬರು ಒಂದೇ ಆಗಿದ್ದಾರೆ. Same way man and woman are equal, and in value they are equal, but in the role there is a difference. ಮೌಲ್ಯವನ್ನ ನಾವು ಕುರಿತು ಮಾತನಾಡುವಾಗ ಸ್ತ್ರೀಗೆ ಮತ್ತು ಪುರುಷರಿಗೆ ಇರುವಂತಹ ಮೌಲ್ಯವು ಅದು ಒಂದೇ ಆಗಿದೆ, ಆದರೆ ಅವರ ಪಾತ್ರಗಳು ಮಾತ್ರ ಬೇರೆ ಬೇರೆ ಆಗಿದೆ ಅಷ್ಟೇ. So here Paul talks about the creation order. Secondly, he talks about the entrance of sin. ಮೊದಲನೇದಾಗಿ ಪೌಲನು ಅದು ಸೃಷ್ಟಿಯ ಕಾರ್ಯದ ಕ್ರಮದ ಕುರಿತಾಗಿ ಮಾತನಾಡುತ್ತಾನೆ. ಎರಡನೇದಾಗಿ ಪಾಪವನ್ನು ಪ್ರವೇಶಿಸಿರುವುದು, how sin entered. ಮತ್ತು ಪಾಪವು ಹೇಗೆ ಪ್ರವೇಶಿಸಿತು ಎಂಬುದರ ಕುರಿತಾಗಿ ಆತನು ಮಾತನಾಡುತ್ತಾನೆ. Says woman was deceived, not Adam. ಅಲ್ಲಿ ಆತನು ಹೇಳುತ್ತಾನೆ ಸ್ತ್ರೀಯು ಅವಳು ಮೋಸ ಹೋಗಲ್ಪಟ್ಟಲು ಅಥವಾ ವಂಚನೆಗೆ ಒಳಗಾದಲು, ಮನುಷ್ಯನು ಅಥವಾ ಆದಾಮನು ಒಳಬೀಳಲಿಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. The entrance of sin, even though woman is the one who was deceived, God held Adam accountable. ಪಾಪವು ಪ್ರವೇಶಿಸಲಿಕ್ಕೆ ಸ್ತ್ರೀಯು ಮೊದಲು ವಂಚನೆಗೆ ಒಳಬಿದ್ದದ್ದು ಕಾರಣವಾದರೂ ಕೂಡ ದೇವರು ಆದಾಮನನ್ನ ಆತನು ಆ ಒಂದು ಪಾಪಕ್ಕೆ ಜವಾಬ್ದಾರಿಕೆ. He asked Adam first, why did you do this? ನೀನು ಯಾಕೆ ಪಾಪ ಮಾಡಿದೆ ಎಂಬುದಾಗಿ ದೇವರು ಆದಾಮನನ್ನ ಹೊಣೆಗಾರನನ್ನಾಗಿ ಮಾಡುತ್ತಾನೆ. The man, because he was created first, he had a greater responsibility. ಮಾನವನು ಅಥವಾ ಆದಾಮನು ಮೊದಲನೇದಾಗಿ ಆತನು ನಿರ್ಮಿತನಾದದರಿಂದ ಆತನಿಗೆ ಹೆಚ್ಚಾದಂತ ಜವಾಬ್ದಾರಿ ಕೊಡಲ್ಪಟ್ಟಿತು. So Paul is not talking about a local culture. He is talking about God's creation order and how sin entered. ಪೌಲನು ಒಂದು ಸ್ಥಳೀಯವಾದ ಸಂಸ್ಕೃತಿಯ ಕುರಿತಾಗಿ ಆತನು ಮಾತನಾಡುತ್ತಿಲ್ಲ, ಬದಲಾಗಿ ಸೃಷ್ಟಿಯ ಕಾರ್ಯದಲ್ಲಿ ದೇವರ ಕ್ರಮ ಯಾವ ರೀತಿ ಇತ್ತು ಎಂಬುದಾಗಿ ಮಾತನಾಡುತ್ತಾ ಪಾಪವು ಹೇಗೆ ಪ್ರವೇಶಿಸಿತು ಎಂಬುದಾಗಿ ಹೇಳುತ್ತಾನೆ. When serpent or Satan approached Eve,
ಸೈತಾನನು ಅಥವಾ ಸರ್ಪವು ಅದು ಅವಳನ್ನ ಸಮೀಪಿಸುವಾಗ she should have gone to Adam and put the matter before him. ಆಕೆಯು ಆದಾಮನ ಬಳಿಗೆ ಹೋಗಿ ಈ ಒಂದು ಸರ್ಪವು ತನ್ನ ಬಳಿಗೆ ಬಂದ ವಿಷಯದ ಕುರಿತಾಗಿ ಮಾತನಾಡಬೇಕಿತ್ತು. Instead, she allowed herself to be deceived by Satan and fell into transgression. ಬದಲಾಗಿ ಆಕೆಯು ಸರ್ಪವು ಆಕೆಯನ್ನ ವಂಚಿಸುವುದಕ್ಕೆ ಅವಕಾಶ ಕೊಟ್ಟಳು ಮತ್ತು ಆ ಸೈತಾನನು ಹೂಡಿದಂತಹ ಆ ಒಂದು ಗಾಳಕ್ಕೆ ಆತಳು ಬಿದ್ದಳು. ಆಕೆಯು A role difference is what we see there. ಇಲ್ಲಿ ಒಂದು ಪಾತ್ರದ ಬದಲಾವಣೆ ಆಗುವುದನ್ನು ನಾವು ನೋಡುತ್ತೇವೆ. Now when we look at verse 15, ನಾವು 15ನೇ ವಚನವನ್ನು ನಾವು ನೋಡುವಾಗ it is a little difficult verse to interpret. ಇದು ಸ್ವಲ್ಪ ಅರ್ಥ ವಿವರಣೆ ಮಾಡಲಿಕ್ಕೆ ಕಷ್ಟವಾದಂತಹ ವಾಕ್ಯ ಭಾಗವಾಗಿದೆ. He says she will be saved through childbearing if she continue in faith and love and holiness with self-control. ಆದರೂ ಸ್ತ್ರೀಯರು ಮಾನಸ್ಥೆಯರಾಗಿ ನಂಬಿಕೆಯಲ್ಲಿಯೂ ಪ್ರೀತಿಯಲ್ಲಿಯೂ ಪರಿಶುದ್ಧತೆಯಲ್ಲಿಯೂ ನೆಲೆಗೊಂಡಿದ್ದರೆ ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುವರು ಎಂಬುದಾಗಿ ಅಲ್ಲಿ ನೋಡುತ್ತೇವೆ. Now there are many different views about this verse. What does it mean? ರಕ್ಷಣೆ ಹೊಂದುವರು. What does it mean? ಈ ವಚನದ ಕುರಿತಾಗಿ ಅನೇಕ ಅಭಿಪ್ರಾಯಗಳನ್ನ ನಾವು ನೋಡುತ್ತೇವೆ. ರಕ್ಷಣೆ ಹೊಂದುವುದರ ಅರ್ಥ ಏನು ಎಂಬುದಾಗಿ ಕೇಳುತ್ತಾರೆ. Now when Bible talks about salvation in different passages, it doesn't always mean salvation of your spirit. ಸತ್ಯವೇದದಲ್ಲಿ ರಕ್ಷಣೆಯ ಕುರಿತಾಗಿ ಅನೇಕ ಸ್ಥಳಗಳಲ್ಲಿ ಮಾತನಾಡುವಾಗ ರಕ್ಷಣೆ ಎಂಬುದಾಗಿ ಹೇಳುವಾಗ ಕೇವಲ ನಿನ್ನ ಆತ್ಮದ ರಕ್ಷಣೆ ಮಾತ್ರ ಎಂಬುದಾಗಿ ಅದರ ಅರ್ಥವಲ್ಲ. Some people think that she will be saved from childbearing means when she give birth, she will not die. That's not true. Sometimes a sister die at the time of childbearing, so that cannot be the meaning. ಕೆಲವರು ಈ ರೀತಿ ಹೇಳುತ್ತಾರೆ, ಮಕ್ಕಳನ್ನು ಹೆರುವುದರಲ್ಲಿ ರಕ್ಷಣೆ ಹೊಂದುತ್ತಾರೆ ಸ್ತ್ರೀಯರು ಎಂಬುದಾಗಿ ಹೇಳುವಾಗ ಅದರ ಅರ್ಥ ಮಗುವಿಗೆ ಜನ್ಮವನ್ನ ನೀಡುವಾಗ ಸ್ತ್ರೀಯು ಸಾಯುವುದಿಲ್ಲ ಎಂಬುದಾಗಿ ಅದರ ಅರ್ಥ ಎಂಬುದಾಗಿ ಹೇಳುತ್ತಾರೆ. ಯಾಕೆಂದ್ರೆ ಜನ್ಮ ನೀಡುವಾಗ that is not true. Some sisters die at the time of childbearing. ಆದರೆ ಅನೇಕ ಸ್ತ್ರೀಯರು ಮಗುವನ್ನ ಹೆರುವಾಗ ಸಾಯುವುದನ್ನು ನಾವು ನೋಡುತ್ತೇವೆ. Secondly, some people think that the childbearing means she will bring the Messiah to the world. ಅನೇಕರು ಇನ್ನು ಕೆಲವರು ಈ ರೀತಿ ಹೇಳುತ್ತಾರೆ, ಮಕ್ಕಳನ್ನ ಹೆರುವುದರಲ್ಲಿ ಎಂಬುದರ ಅರ್ಥ ಮೆಸ್ಸಿಯನನ್ನ ಪ್ರಪಂಚಕ್ಕೆ ಪರಿಚಯಿಸುವುದರಲ್ಲಿ ಸ್ತ್ರೀಯರ ಪಾತ್ರ ಇದೆ ಎಂಬುದಾಗಿ ಹೇಳುತ್ತಾರೆ. But then that salvation is not only for women, it's also for men. Mankind, man and woman will be saved through the Messiah. ಆದರೆ ಯೇಸು ಕ್ರಿಸ್ತನ ಅಥವಾ ಮೆಸ್ಸಿಯನು ಬಂದಂಥದ್ದು ಕೇವಲ ಸ್ತ್ರೀಯರಿಗಾಗಿ ಅಲ್ಲ, ಬದಲಾಗಿ ಸ್ತ್ರೀ ಪುರುಷರಿಬ್ಬರೂ ರಕ್ಷಣೆ ಹೊಂದಿದರು ಎಂಬುದಾಗಿ ನಾವು ನೋಡುತ್ತೇವೆ. So basically what does this verse mean? ಹಾಗಾದರೆ ಈ ಒಂದು ವಾಕ್ಯದ ಈ ಒಂದು ವಚನದ ಅರ್ಥ ಏನಾಗಿದೆ? According to Titus chapter 2 also, a woman's main role is in the home, building a home. ಅದೇ ರೀತಿ ತೀತನ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಸ್ತ್ರೀಯ ಪ್ರಮುಖ ಪಾತ್ರ ಅದು ಕುಟುಂಬವನ್ನ ಕಟ್ಟುವುದರಲ್ಲಿ ಅಥವಾ ಮನೆಯನ್ನ ಕಟ್ಟುವುದರಲ್ಲಿ ಇದೆ ಎಂಬುದಾಗಿ ನಾವು ಅಲ್ಲಿ ನೋಡುತ್ತೇವೆ. In ministering and raising children in a godly way, she will fulfill her main role, and thus she will save her children by her example and by her life. ಮಕ್ಕಳನ್ನ ಮತ್ತು ತನ್ನ ಕುಟುಂಬವನ್ನ ದೇವರಿಗೆ ಭಯಭಕ್ತಿಯಲ್ಲಿ ನಡೆಸುವುದರಲ್ಲಿ ಸ್ತ್ರೀಯು ತನ್ನ ಒಂದು ಜವಾಬ್ದಾರಿಕೆಯನ್ನ ಪೂರ್ತಿಗೊಳಿಸುವಂತವಳಾಗಿರುತ್ತಾಳೆ ಮತ್ತು ಅದೇ ಅವಳ ರಕ್ಷಣೆ ಮತ್ತು ಸಾರ್ಥಕತೆ. Many of the great men of God in history who served God, they had praying mothers. They raised them in the fear of the Lord. That is why there were many God's servants because of the mother's ministry.
ನಾವು ಇತಿಹಾಸದಲ್ಲಿ ನಾವು ನೋಡುವಾಗ ಅನೇಕ ದೊಡ್ಡ ದೊಡ್ಡ ಸ್ವಾರ್ಥ ಸೇವಕರು ಮತ್ತು ದೇವರ ಸೇವಕರು ಅವರು ಅಷ್ಟು ಪ್ರಬಲವಾಗಿ ಸೇವೆ ಮಾಡಲಿಕ್ಕೆ ಯಾಕೆ ಸಾಧ್ಯವಾಯಿತು ಎಂಬುದಾಗಿ ಹೇಳುವಾಗ ಅವರ ತಾಯಿಯಂದಿರು ಪ್ರಾರ್ಥನಾ ಪೂರ್ವಕವಾಗಿ ಅವರಿಗಾಗಿ ಪ್ರಾರ್ಥಿಸುವುದರಿಂದಲೇ ಅನೇಕರು ರಕ್ಷಣೆ ಹೊಂದಲಿಕ್ಕಾಯಿತು, ಅನೇಕರು ಕಾರ್ಯವನ್ನು ಮಾಡಲಿಕ್ಕಾಯಿತು. ಇದೇ ತಾಯಿಯ ಒಂದು ಸೇವೆಯಾಗಿದೆ. The thought here is that a husband and wife, if they live a good Christian testimony life, honor Christ in the home, raise the children in the fear and admonition of the Lord, the chances are there her position will be honored. ಇದರ ಅರ್ಥ, ಒಂದು ಕುಟುಂಬದಲ್ಲಿ ಒಬ್ಬ ಸ್ತ್ರೀ ಮತ್ತು ಒಬ್ಬ ಪುರುಷ ಅವರು ದೇವರ ಭಯಭಕ್ತಿಯಲ್ಲಿ ತಮ್ಮ ಕುಟುಂಬವನ್ನ ಮತ್ತು ಮಕ್ಕಳನ್ನು ಬೆಳೆಸುವಾಗ ದೇವರಿಗೆ ಮೆಚ್ಚುಗೆಯಾದಂಥ ರೀತಿಯಲ್ಲಿ ಅವರನ್ನ ಉಪದೇಶಿಸಿ ಶಿಕ್ಷಿತರನ್ನಾಗಿ ಮಾಡುವಾಗ ಅದರಿಂದ ಅವರು ಸಾರ್ಥಕತೆಯನ್ನು ಕಂಡುಕೊಳ್ಳುವಂತವರಾಗಿದ್ದಾರೆ. The woman's position will be saved. ಸ್ತ್ರೀಯ ಆ ಒಂದು ಸ್ಥಾನವು ಅದು ರಕ್ಷಿಸಲ್ಪಡುತ್ತದೆ ಅಥವಾ ಗೌರವಕ್ಕೆ ಪಾತ್ರವಾಗುತ್ತದೆ. At the judgment seat of Christ, she will be honored by God. ಕ್ರಿಸ್ತನ ನ್ಯಾಯಾಸನದ ಮುಂದೆ ಸ್ತ್ರೀಯು ಈ ಕಾರಣಕ್ಕಾಗಿ ಅವಳು ಬಿರುದನ್ನು ಹೊಂದುವಂತವಳಾಗಿರುತ್ತಾಳೆ. It will be seen that she was a faithful woman to her role. ಅಲ್ಲಿ ದೇವರ ಸನ್ನಿಧಿಯಲ್ಲಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಆಕೆಯು ನಂಬಿಗಸ್ತಳಾಗಿ ತನ್ನ ಕೆಲಸವನ್ನು ತನ್ನ ಪಾತ್ರವನ್ನು ಮಾಡಿ ಮುಗಿಸಿದ್ದಾಳೆ ಎಂಬುದು ಕಾಣಲ್ಪಡುತ್ತದೆ. Let none of the sisters who are listening to me think that because women's ministry is private in the home, it is less important than the men's ministry in the public. Let them never think like that. ನನ್ನ ಮಾತನ್ನ ಕೇಳಿಸಿಕೊಳ್ಳುತ್ತಿರುವಂತಹ ಸ್ತ್ರೀಯರು, ಸಹೋದರಿಯರು, ನೀವು ಎಂದಿಗೂ ಈ ರೀತಿ ನೆನೆಸಬೇಡ್ರಿ. ಏನಂದ್ರೆ ನಾವು ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಮಾಡುವಂತಹ ಸೇವೆ ಬಹಿರಂಗವಾಗಿ ಪುರುಷರು ಮಾಡುವಂತಹ ಸೇವೆಗಿಂತ ತುಂಬಾ ಕಡಿಮೆ ಅಥವಾ ಕೀಳಾಗಿದೆ ಎಂಬುದಾಗಿ ದಯಮಾಡಿ ಎಂದಿಗೂ ನೆನೆಸಬೇಡ್ರಿ. Every ministry, whether it is the man's ministry, the sister's ministry, is all valuable before God, and one day God will honor you if you are faithful to your main calling in life. ಯಾವುದೇ ಸೇವೆ ಆಗಲಿ, ಅದು ಪುರುಷನೇ ಮಾಡುವಂತ ಸೇವೆ ಆಗಲಿ ಅಥವಾ ಸ್ತ್ರೀಯು ಮಾಡುವಂತ ಸೇವೆ ಆಗಲಿ, ಅದು ದೇವರ ದೃಷ್ಟಿಯಲ್ಲಿ ಅದು ಶ್ಲಾಘ್ಯವಾಗಿದೆ. ಮತ್ತು ಒಂದು ದಿನ ನೀವು ನಿಮಗೆ ಸಿಗಬೇಕಾದಂತ ಗೌರವ ಮತ್ತು ಆದರಣೆ ಬಿರುದನ್ನ ಕ್ರಿಸ್ತನಿಂದ ಹೊಂದಿಕೊಳ್ಳುತ್ತೀರಿ. So how do we fulfill the wish of God that all men should be saved? ಹಾಗಾದ್ರೆ ದೇವರ ಎಲ್ಲಾ ಮನುಷ್ಯರು ರಕ್ಷಿಸಲ್ಪಡಬೇಕು ಎಂಬಂತಹ ಆ ಒಂದು ಚಿತ್ತವನ್ನು ನಾವು ಹೇಗೆ ನೆರವೇರಿಸಬಹುದು? By praying for all men? By praying for all men? ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುವುದರ ಮೂಲಕ? ಎಲ್ಲರಿಗಾಗಿ ಪ್ರಾರ್ಥಿಸುವುದರ ಮೂಲಕ? Sharing the gospel? ಸುವಾರ್ತೆಯನ್ನು ನಾವು ಸಾರುವುದರ ಮೂಲಕ? Thirdly, be true to our role that God has given. Live the gospel each day, whether you are a brother or you are a sister, a man or a woman. ಮೂರನೇದಾಗಿ ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿ ಮತ್ತು ಪಾತ್ರಗಳನ್ನ ನಿಭಾಯಿಸುವವರಾಗಿ ದೇವರ ಸುವಾರ್ತೆಯನ್ನ ನಾವೇ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಡೆಯುವವರಾಗಿ, ಪುರುಷನಾಗಲಿ, ಸ್ತ್ರೀಯಾಗಲಿ, ಸಹೋದರಿಯಾಗಲಿ, ಸಹೋದರರಾಗಲಿ, ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಾಗ ನಮ್ಮ ನಡತೆಯಿಂದ. May the Lord bless these thoughts to our life. ದೇವರು ನಾವು ಈಗ ಮಾಡಿದಂತಹ ಆಲೋಚನೆಗಳನ್ನ ನಮ್ಮ ಜೀವಿತಕ್ಕೆ ಆಶೀರ್ವದಿಸಲಿ.